ಯೇಸು ಸ್ವಾಮಿ ವಾಕ್ಯ ಕೂಡ ಹಾಗೆ. ಒಂದು ಕಡೆ ಯೇಸು ಸ್ವಾಮಿ ಸಮಾಧಾನ ಪಡಿಸಿದ್ರೆ, ಒಂದು ಕಡೆ ನಮ್ಮನ್ನ ಕ್ರಮಪಡಿಸುವನಾಗಿದ್ದಾನೆ. ಯಾರು ಕೂಡ ಬೇಸರ ಮಾಡ್ಕೊಳ್ಬೇಡ್ರಿ. ವಾಕ್ಯವನ್ನ ಮಾತ್ರ ನಾನು ಹೇಳ್ತೇನೆ. ಯಾರ ಬಗ್ಗೆಯೂ ವೈಯಕ್ತಿಕವಾಗಿ ನನಗೆ ದ್ವೇಷ ಇಲ್ಲ. ನಾನು ಎಲ್ಲರನ್ನ ಹೆಚ್ಚಾಗಿ ಪ್ರೀತಿಸ್ತೇನೆ. ಅದಕ್ಕೆ ನಾನು ಹೆಚ್ಚಾಗಿ ಗದರಿಸ್ತೇನೆ. ಕಾರಣ ನಾನು ಎಲ್ಲಿಗೆ ಹೋಗ್ತೇನೋ ಅಲ್ಲೇ ನನ್ನ ಕುಟುಂಬ ಬರಬೇಕಂತ ನನಗೆ ಆಸೆ. ಹಲ್ಲೆಲೂಯಾ. ಹಾಗಾಗಿ ನಾನು ಒಬ್ಬನೇ ಏನೋ ಕಲೀಲಿಕ್ಕೆ ನನಗೆ ಮನಸ್ಸಿಲ್ಲ. ನಾನೇನು ಕಲಿತೇನೆ ಅದನ್ನ ನನ್ನ ಸಭೆಗೆ ಕಲಿಸ್ಬೇಕು ಎಂಬುದಾಗಿ ನನ್ನ ಬಯಕೆ ಆಗಿದೆ. ಕಳೆದ ದಿವಸ ಒಂದು ವಾರವಿಡೀ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದನ್ನ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5ನೇ ವಚನವನ್ನ ಯಾರಾದರೂ ಒಬ್ರು ಓದ್ರಿ. ಯಾಕೋಬನು ಬರೆದ ಪತ್ರಿಕೆ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಎಚ್ಚರವಾಗಿದ್ರೆ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತಾನೆ ನಾನು ಪ್ರಸಂಗ. ಹಲ್ಲೆಲೂಯಾ. ನೀವು ನಿದ್ದೆ ಮಾಡಿದ್ರೆ ನಿಮ್ಮನ್ನ ಎಬ್ಬಿಸ್ಕೊಂಡು ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗೋಷ್ಟರಲ್ಲಿ ದೊಡ್ಡದಾಗಿ ಬಿಡ್ತದೆ ಮೆಸೇಜ್. ಹಲ್ಲೆಲೂಯಾ. ಬೈಬಲ್ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡ್ತದೆ ಯಾಕೋಬನ ಪತ್ರಿಕೆಯಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ನಿಮಗೆ ದೊರಕುವುದು. ದೇವರು ಅಂಕಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ದೇವರ ಗುಣ ಎಂತದಂದ್ರೆ, ಯಾರೇ ಜ್ಞಾನ ಕೇಳಿಕೊಂಡ್ರು ಕೂಡ ದೇವರು ಕೊಡ್ತಾನೆ. ಇದು ದೇವರ ಸ್ವಭಾವ. ಆದ್ರೆ ಮನುಷ್ಯರ ಸ್ವಭಾವ ಹೇಗೆಂದ್ರೆ, ಕೆಲವರು ಕೇಳಿಕೊಳ್ಳುತ್ತಾರೆ, ಕೆಲವರು ಕೇಳಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನನಗೆ ಬುದ್ಧಿ ಕಡಿಮೆ ಇದೆ, ನನಗೆ ಸ್ವಲ್ಪ ಜ್ಞಾನ ಇಲ್ಲ, ಸಭೆಯ ಬಗ್ಗೆ ಜ್ಞಾನ ಇಲ್ಲ ಅಂತ ನಾನು ಹೇಳ್ಬೋದು. ಕುಟುಂಬದಲ್ಲಿ ಯಜಮಾನನಾಗಿದ್ರೆ ಕುಟುಂಬನ ನಡೆಸುವ ಜ್ಞಾನ ನನಗಿಲ್ಲ. ಹೆಂಡತಿ ಆಗಿದ್ರೆ ಕುಟುಂಬವನ್ನು ನಿಭಾಯಿಸುವಂತ ಜ್ಞಾನ ನನಗಿಲ್ಲ. ಹೀಗೆ ಅನೇಕ ವಿಧವಾದ ಜ್ಞಾನ. ಯವನಸ್ಥರಾಗಿದ್ರೆ ಶಾಲೆಗೆ ಹೋಗುವಾಗ ಅಯ್ಯೋ ನನಗೆ ಮ್ಯಾಥಮೆಟಿಕ್ಸ್ ತಲೆಗೆ ಹತ್ತಲ್ಲ, ನನಗೆ ಆ ಜ್ಞಾನ ಕಡಿಮೆ. ಒಂದು ಪ್ರೇರೆ ಇದನ್ನು ಹೇಳುವಾಗ ನಿಮ್ಮ ತಲೆಗೆ ಬರಬೇಕು, ನೀವು ಯಾವ ಜ್ಞಾನಹೀನದಲ್ಲಿ ಇದ್ದೀರಿ, ಯಾವುದ್ರ ಬಗ್ಗೆ ನಿಮಗೆ ಜ್ಞಾನ ಇಲ್ಲ. ಬದುಕಿನ ಬಗ್ಗೆನಾ, ವಿದ್ಯಾಭ್ಯಾಸದ ಬಗ್ಗೆನಾ, ಅಥವಾ ದೈವಿಕತ್ವದ ಬಗ್ಗೆನಾ, ಶಾರೀರವನ್ನು ಆರೋಗ್ಯವಾಗಿ ನೋಡ್ಕೊಳ್ಳೋದು ಹೇಗೆ, ಅನೇಕ ವಿಧಗಳಲ್ಲಿ ಜ್ಞಾನ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಬೈಬಲ್ ಹೇಳ್ತದೆ, ನೀನು ಜ್ಞಾನಕ್ಕಾಗಿ ದೇವರನ್ನ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ಬೇಡಿಕೊಳ್ಳುವಾಗ ದೇವರು ಅಂಕಿಸದೆ, ಯಾರೋ ಒಬ್ಬ ಬಂದು ಕೇಳಿದನ್ನ ತಿಳ್ಕೊಂಡ್ರೆ, ಅವನ 20 ವರ್ಷ ಆಗಿತ್ತು ಹುಡುಗಂಗೆ, 10ನೇ ಕ್ಲಾಸ್ ಓದ್ತಾ ಇದ್ರು. ಅವ ಬಂದು ನಿಮ್ಮ ಹತ್ರ ಆಂಟಿ ಅಥವಾ ಸರ್ ನನಗೆ ABCD ಕಲ್ಸ್ಕೊಡ್ರಿ ಅಂದ್ರೆ ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಮೊದಲು ಏನ್ ಮಾಡ್ತೀರಿ? ಏನಂತೀರಿ? ಲೇ 10ನೇ ಕ್ಲಾಸ್ ಬಂದಿಯೋ, ನಿಮ್ಗೆ ABCD ಬರಂಗಿಲ್ಲ, ಏನ್ ಕಲ್ತಿ ಮತ್ತ 10 ವರ್ಷ ನಿಮ್ ಸರಿ ಏನ್ ಕಲ್ಸ್ಯಾರ, ಇದಕ್ಕೆ ಹೋಗಿದೆ ಶಾಲೆಗೆ, ಇಂಥದ್ದೆಲ್ಲ ಮಾತಾಡ್ತವೆ. ಇದು ಮನುಷ್ಯನ ಸ್ವಭಾವ. ಆದ್ರೆ ದೇವರ ಬಳಿಯಲ್ಲಿ ಏನಾದ್ರೂ ಅವನು ಜಪ ಮಾಡಿ, ದೇವರೇ ನನಗೆ ABCD ತಲೆಗೆ ಹತ್ತಾ ಇಲ್ಲಪ್ಪ, ನನಗೆ ವಿದ್ಯಾಭ್ಯಾಸದ ಜ್ಞಾನ ಕೊಡಂದ್ರೆ ದೇವ್ರು ಯಾವತ್ತು ಅಂದಿಸಲ್ಲ. ಇವಾಗ ಬಂದು 2 ವರ್ಷದ ಮೇಲೆ 1ನೇ ಕ್ಲಾಸ್ ಹೋಗುವಾಗ ಜಪ ಮಾಡ್ಬಾರ್ದಿತ್ತು ಅಂತ ದೇವ್ರು ಅಂದಿಸಲ್ಲ. ಆ 10ನೇ ಕ್ಲಾಸ್ ಅಲ್ಲೂ ಕೂಡ ABCD ಕಲಿಯುವ ಜ್ಞಾನವನ್ನ ದೇವರು ಕೊಡ್ಲಿಕ್ಕೆ ಸಿಗ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಮ್ಗೆ ಒಂದು ದೇವರ ಬಗ್ಗೆ ಒಂದು ಸಿನಿಮಾ, ಒಂದು ಪಿಕ್ಚರೈಸ್ ನಮ್ಗೆ ಆಗ್ಬೇಕು. ಏನಂದ್ರೆ, ದೇವರು ಒಳ್ಳೆಯವನ್ರಿ, ಅದು ಮಾತಿಗಲ್ಲ. ಅದನ್ನ ಅಂಗಿಸುವುದಿಲ್ಲ, ಯಾರನ್ನು ದೋಷಣೆ ಮಾಡಲ್ಲ, ಯಾರನ್ನು ಇವರು ಮೇಲು ಕೀಳು ಎಂಬುದಾಗಿ ವ್ಯತ್ಯಾಸದಿಂದ ನೋಡಲ್ಲ. ದೇವರು ಎಲ್ಲರನ್ನ ಪ್ರೀತಿಸ್ತಾನೆ, ಎಲ್ಲರನ್ನ ಕರುಣಿಸುತ್ತಾನೆ, ಎಲ್ಲರಿಗೂ ರಕ್ಷಣೆ ಕೊಡೋದು ದೇವರ ಉದ್ದೇಶ. ಎಲ್ಲಾರು ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ದೇವರ ಉದ್ದೇಶ. ಅದಕ್ಕೆ ದೇವರು ಹೇಳ್ತಾರೆ, ನನ್ನನ್ನ ಕೇಳಿಕೊಳ್ಳ್ರಿ. ಹಲ್ಲೆಲೂಯಾ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಅಂದ್ರೆ ಬೇಡಿಕೊಳ್ಳಬೇಕು. ನಾನು ನಮ್ಮ ಮನೆಯಲ್ಲಿ ಚರ್ಚಿಸ್ತಾ ಇರ್ತೇನೆ, ನನ್ನ ಪ್ರಸಂಗವನ್ನ ಹಂಗೆ ಸುಮ್ಮನೆ ಬಿಡಲ್ಲ, ಸತ್ಯವನ್ನು ಕೂರಿಸ್ಕೊಂಡು ಕೇಳ್ತಾ ಇದ್ದೆ. ವಾಕ್ಯ ಎಲ್ಲಿ ಹೇಳ್ತದೆ? 7ನೇ ಅಧ್ಯಾಯ ಅಲ್ಲ, ಮತ್ತಾಯ 7:7 ಏನ್ ಹೇಳ್ತದ? ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು. ಒಂದು ಕಡೆ ಪತ್ರಿಕೆ ಭಾಗಕ್ಕೆ ಬಂದ್ರೆ
ನೀವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನ ದೇವರು ಮಾಡ್ಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ನಾನು ಯೋಚನೆ ಮಾಡ್ತದೆ, ಹಾಗಾದ್ರೆ ದೇವ್ರು ಹೆಚ್ಚಾಗಿ ಮಾಡ್ತಾನೆ ಅಂದ್ರೆ ನಾನು ಯಾಕೆ ಬೇಡಬೇಕಂತ. ಆಮೇಲೆ ಮತ್ತೆ 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 ವಾಕ್ಯನ ಓದ್ತಾ ಇದ್ದೆ. ವಾಕ್ಯ ಹೇಳ್ತದೆ, ನೀನು ಬೇಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಾದದನ್ನ ದೇವರು ಮಾಡ್ತಾನೆ ನಿಜ. ಆದ್ರೆ ಬೇಡಿಕೊಳ್ಳಬೇಕು ಅನ್ನೋದು ಮಾತ್ರ ಟ್ರೂ. ನೀನು ಬೇಡಿಕೊಂಡ್ರೆ ಮಾತ್ರ, ನೀನು 10 ರೂಪಾಯಿಗೆ ದೇವ್ರ ಹತ್ರ ಬೇಡಿದ್ರೆ ದೇವರು 100 ರೂಪಾಯಿನ ಕೊಡಬಹುದು. ಅದೇ ವಾಕ್ಯ ಹೇಳ್ತದ, ಬೇಡಿದಕ್ಕಿಂತ ಹೆಚ್ಚಾದದನ್ನ ನಾನು ಕೊಡ್ತೇನೆ, ಆದ್ರೆ ನೀನು ಬೇಡ್ಕೊಳ್ಳಿಲ್ಲ ಅಂದ್ರೂ ಕೊಡ್ತೇನೆ ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಅಂದ್ರೆ ದೇವರ ಬಳಿಯಲ್ಲಿ ನಾನು ಮಾತನಾಡಬೇಕು. ನನ್ನ ಸಮಸ್ಯೆ ಏನು? ಹಣನ, ಆರೋಗ್ಯನ, ಜ್ಞಾನನ, ಕುಟುಂಬನ, ಮಕ್ಕಳ, ಏನೇ ಆಗಿರಲಿ ಅದನ್ನ ದೇವರ ಬಳಿಯಲ್ಲಿ ಹೋಗಿ ನಾನು ಮಾತನಾಡುವಾಗ, ನನ್ನ ಪರಿಸ್ಥಿತಿಯನ್ನು ಹೇಳುವಾಗ, ನೀನು ಏನ್ ಕೇಳ್ಕೊಳ್ತೀಯೋ ಅದಕ್ಕಿಂತ ಹೆಚ್ಚಾಗಿ ದೇವರು ಬಿಡುಗಡೆಯನ್ನ ಮಾಡ್ತಾನೆ. ಆದ್ರೆ ಆತನು ಬಯಸ್ತಾ ಇರೋದು ನೀನು ನನ್ನ ಬಳಿಯಲ್ಲಿ ಬರಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆದ್ರೆ ನಾವು ಹೆಂಗೆ ಅಂದ್ರೆ, ಕೆಲವರು ಮನುಷ್ಯರು ದೇವ್ರು ಎಲ್ಲ ಮಾಡ್ಲಿ ಆಮೇಲೆ ನಾನು ಬರ್ತೇವೆ ಅಂತ. ದೇವ್ರು ನನ್ನ ಮಕ್ಕಳನ್ನ ಪಾಸ್ ಮಾಡ್ಬಿಡ್ಲಿ ನಾನು ಬರ್ತೇನೆ, ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಕೊಟ್ಬಿಡ್ಲಿ ನಾನು ಬರ್ತೇನೆ, ನನ್ನ ಮಕ್ಕಳಿಗೆ ಮಗ ಆಗ್ಬಿಡ್ಲಿ ನಾನು ಬರ್ತೇನೆ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನೀನ್ ಬಾ, ಮೊದಲು ನೀನ್ ಬಾ, ನೀನ್ ನಂಬು, ನೀನ್ ನಂಬಿದ್ರೆ ನಿನಗೆ ನಾನು ಕೊಡ್ತೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಜ್ಞಾನವನ್ನ ಯಾರ ಹತ್ರ ಕೇಳ್ಕೊಳ್ಬೇಕ್ರಿ? ದೇವರ ಹತ್ರ ಕೇಳ್ಕೊಳ್ಬೇಕು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಜ್ಞಾನವಿಲ್ಲದೆ ನನ್ನ ಜನರು ನಾಶವಾಗ್ತಾ ಇದ್ದಾರೆ. ಎಜುಕೇಶನ್ ಜ್ಞಾನ ಬಿಡ್ರಿ, ಬದುಕಿನ ಬಗ್ಗೆ ಬಿಡ್ರಿ, ಆದ್ರೆ ನಿಜವಾಗಿ ನಮಗೆ ಬೇಕಾಗಿರೋದು ದೈವಿಕವಾದ ಜ್ಞಾನ. ನಾನು ಏನಾಗಿದ್ದೇನೆ? ಒಬ್ಬ ಮನುಷ್ಯನಾಗಿದ್ದೇನೆ. ನಾನು ಯಾಕೆ ಹುಟ್ಟಿದ್ದೇನೆ? ಯಾರು ನನಗೆ ಜನ್ಮ ಕೊಟ್ರು? ನಾನು ಯಾಕೆ ಭೂಮಿಗೆ ಬಂದೆ? ಇಲ್ಲಿಂದ ನಾನು ಎಲ್ಲಿ ಹೋಗ್ತೇನೆ? ನನ್ನ ಬದುಕಿ ಏನಾಗ್ತದೆ? ಈ ಒಂದು ನಿಜವಾದ ಜ್ಞಾನ ಮನುಷ್ಯನಿಗೆ ಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ಆ ಜ್ಞಾನವನ್ನ ದೇವರ ಬಳಿಯಲ್ಲಿ ಕೇಳ್ಕೊಳ್ರಿ. ಹಲ್ಲೆಲೂಯಾ. ಪಕ್ಕದ ಕೈ ಕೊಡ್ರಿ, ದೇವರ ಹತ್ರ ಕೇಳ್ರಿ. ಓಕೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ. ಓಕೆ, ಓದ್ರಿ. ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಅದುಕೊಳ್ಳಿರಿ. ಓಕೆ, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ನಾನು ಜೀವ ಮರಣವನ್ನು, ಯಾವುದನ್ನ? ಜೀವ ಇದೆ, ಮರಣ ಇದೆ. ಹೇಳ್ರಿ, ಜೀವ ಮರಣ. ಹಲ್ಲೆಲೂಯಾ. ಓಕೆ, ಮತ್ತೆ ಆಶೀರ್ವಾದ ಶಾಪ. ಹೇಳ್ರಿ, ಆಶೀರ್ವಾದ ಶಾಪ ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ದೇವರು ಮನುಷ್ಯರ ಮುಂದೆ 2 ರೀತಿಯಾದ ಕಾರ್ಯ ಇಟ್ಟಾನ. ಒಂದು ಕಡೆ ಜೀವ ಇದೆ, ಒಂದು ಕಡೆ ಮರಣ ಇದೆ, ಒಂದು ಕಡೆ ಆಶೀರ್ವಾದ ಇದೆ, ಒಂದು ಕಡೆ ಶಾಪ ಇದೆ. ಇದು ಎರಡನ್ನು ಕೂಡ ಕಣ್ಣು ಮರೆಯಾಗಿ ದೇವರು ಇಟ್ಟಿಲ್ಲ, ಎಲ್ಲೋ ಮುಚ್ಚಿ ಇಟ್ಟಿಲ್ಲ, ನಿನ್ನ ಮುಂದೆ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಅನ್ನಿನ ಬಾಬಾಗೆ ಇಲ್ಲೊಂದು ಖಾಲಿ ಬಾಟಲ್ ಅದು ತಗೋ ಸ್ವಲ್ಪ. ಥ್ಯಾಂಕ್ ಯು. ನಾನು ಏನೋ ಪ್ರಾರ್ಥಿಸ್ತಾ ಇದ್ದೆ, ಅದನ್ನ ದೇವರು ಕೊಟ್ಟಾನ. ಅಲ್ಲೊಂದು ಖಾಲಿ ಬಾಟಲ್ ಅದ ನೋಡು. ಹಲ್ಲೆಲೂಯಾ. ನೋಡ್ರಿ, ನಿಮ್ಗೊಂದು ಜಸ್ಟ್ ಎಕ್ಸಾಂಪಲ್. ಒಂದು ಖಾಲಿ ಬಾಟಲ್ ಕೂಡ ಇದೆ, ಒಂದು ನೀರು ತುಂಬಿದ ಬಾಟಲ್ ಕೂಡ ಇದೆ. ಇದು ಜೀವ ಅಂತ ಇಟ್ಕೊಳ್ರಿ, ಇದು ಮರಣ ಅಂತ ಇಟ್ಕೊಳ್ರಿ, ಇದು ಆಶೀರ್ವಾದ ಅಂತ ಇಟ್ಕೊಳ್ರಿ, ಇದು ಶಾಪ ಅಂತ ಇಟ್ಕೊಳ್ರಿ. ಈಗ ಹನಿ ಬರ್ತಾನ, ಹನಿ ಮುಂದೆ 2 ಬಾಟಲ್ ಅನ್ನು ನಾನು ಇಟ್ಟಿದ್ದೇನೆ. ಆದ್ರೆ ಕಣ್ಣು ಮರೆಯಾಗಿ ನಾನು ಇಟ್ಟಿಲ್ಲ, ಕಾಣಬಾರ್ದಂಗೆ ನಾನು ಇಟ್ಟಿಲ್ಲ. ನಾನು ಹೇಳ್ತೇನೆ, ನೋಡ್ ಮಗ, ಇದರಲ್ಲಿ ಕೋಲ್ಡ್ ವಾಟರ್ ಇದೆ, ಅದು ಖಾಲಿ ಬಾಟಲ್ ಇದೆ, ನಿನಗೆ ಯಾವ ಬಾಟಲ್ ಬೇಕು ನೀನು ತಗೋ ಅಂತೇನೆ. ಈಗ ಆತರ ಬಿಸಿಲಲ್ಲಿದ್ದಾನೆ, ದಾಹದಲ್ಲಿದ್ದಾನೆ, ನೀನು ಯಾವ್ದಾದ್ರು ತಗೋತಿ ಮಗ? ಕೋಲ್ಡ್ ವಾಟರ್ ತಗೋ. ಹಲ್ಲೆಲೂಯಾ. ಈಗ ಈತನಿಗೆ ಏನ್ ಅನ್ಸ್ತು ನಿಮಗೆ ಇವಾಗ? ಈತನ ಬಗ್ಗೆ ಬುದ್ಧಿವಂತನ ದಡ್ಡನ? ಬುದ್ಧಿವಂತ. ನನ್ನ ಮುಂದೆ ಹಿಂಗೆ ಇಟ್ಟಿಡು ಮಗ, ಅಲ್ಲಿ ಹಿಂಗೆ ಇಟ್ಟಿದ್ರು. ದೇವ್ರು ಹೇಳ್ತಾನೆ, ಅರಸೋ
ನೀನ್ ಪಾಸ್ಟರ್ ಅಲ್ಲ ಮಗ, ನಿನಗೆ ನೀರ್ ಬಾಟಲ್ ಬೇಕಾದ್ರೆ ನೀರ್ ಬಾಟಲ್ ತಗೋ, ಖಾಲಿ ಬಾಟಲ್ ಬೇಕಾದ್ರೆ ಖಾಲಿ ಬಾಟಲ್ ತಗೋ ಅಂದ್ರೆ ದೊಡ್ಡದು ಕಾಣತ್ತದ ಇದು, ಇದೇ ತಗೋತಾನ ಅಂದ್ರೆ ಈಗ ನಾನ್ ಬುದ್ಧಿವಂತನ ನೀ ಬುದ್ಧಿವಂತನ? ಹಲ್ಲೆಲೂಯಾ. ಈಗ ಇದು ಇವೆರಡು ನಮ್ಮಿಬ್ಬರು ಕಣ್ಣು ಕಾಣಂಗಿಂತ ಇಲ್ಲ. ಆದ್ರೆ ಅವನು ನೀರಿದ್ದದನ್ನ ಆಯ್ಕೆ ಮಾಡಿದಾನೆ, ನಾನು ಖಾಲಿಯನ್ನ ಆಯ್ಕೆ ಮಾಡಿದ್ದೇನೆ. ದೇವರು ನಮ್ಮಿಬ್ಬರ ಕಣ್ಣನ್ನ ಕಟ್ಟಿ ಬಿಟ್ಟಿಲ್ಲ ಅಥವಾ ನಮಗೆ ಕಾಣದಂತೆ ಇಟ್ಟಿಲ್ಲ, ಎದುರುಗಡೆನೆ ಇದೆ. ಅದು ನನ್ನ ಜ್ಞಾನದ ಮೇಲೆ ಡಿಪೆಂಡ್ ಆಗ್ತಾ ಇದೆ, ನಾನು ಯಾವುದನ್ನ ಚೂಸ್ ಮಾಡಿಕೊಳ್ತೇನೆ. ಹಲ್ಲೆಲೂಯಾ. ಅದನ್ನೇ ಬೈಬಲ್ ಹೇಳ್ತದೆ, ನಿಮ್ಮ ಮುಂದೆ ಜೀವ ಮರಣ ಎರಡನ್ನು ಇಟ್ಟಿದ್ದೇನೆ, ಶಾಪ ಆಶೀರ್ವಾದ ಎರಡನ್ನು ಇಟ್ಟಿದ್ದೇನೆ. ಮತ್ತೆ ಬೈಬಲ್ ನಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಯಾವ್ದು ಬೇಕು ಆರಿಸ್ಕೊ ಅಂತ ಹೇಳಿಲ್ಲ ದೇವ್ರು, ನೀನ್ ಜೀವನೇ ಆರಿಸ್ಕೊ ಅಂತ ಹೇಳ್ತದ. ಇಲ್ಲಿ ನಿಂತ್ಕೊಂಡು ಅನಿ ಮಗ ನೀನು ವಾಟರ್ ಬಾಟ್ಲೆ ತಗೊಳ್ಳೋ ಅಂತ ಹೇಳಿದ್ರೆ ಅವ್ನು ಇಲ್ಲ ಸರ್ ನನಗೆ ಬೇಕಾಗಿಲ್ಲ, ನಾನು ದೊಡ್ಡ ಬಾಟ್ಲ್ ನನಗೆ ಖಾಲಿ ಬಾಟ್ಲ್ ತಗೊಳ್ತೇನೆ ಅಂದ್ರೆ ನಿನ್ನ ಮನಸ್ಸು. ಹಲ್ಲೆಲೂಯಾ. ಇವತ್ತು ಕುಟುಂಬಗಳಲ್ಲಿ ಆಯ್ಕೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಹೇಳ್ರಿ ಆಯ್ಕೆ, ಚಾಯ್ಸ್. ಚಾಯ್ಸ್ ಅಂದ್ರೆ ಯಾವ್ದೋ ಡ್ರಿಂಕ್ ಮಾಡೋ ಚಾಯ್ಸ್ ಅಲ್ಲ. ಅಲ್ಲ, ನಾವು ಕ್ವಾರ್ಟರ್ ಬಾಟಲ್ ಮಾರ್ತಾ ಇದ್ವಿ ಸ್ವಾಮಿ ನಂಬಕ್ಕಿಂತ ಮುಂಚೆ, ಅದಕ್ಕೆ ಕೆಲವು ಹೆಸರುಗಳು ನನಗೆ ಗೊತ್ತಿದೆ. ಹಲ್ಲೆಲೂಯಾ. ಇವತ್ತು ನೋಡಕ್ಕೂ ಹೋಗಲ್ಲ. ಹಲ್ಲೆಲೂಯಾ. ಓಕೆ, ಅದರ ಬಗ್ಗೆ ಬಿಡ್ರಿ. ನಾವು ಆಯ್ಕೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಮುಂದೆ ಒಳ್ಳೆದನ್ನು ದೇವರು ಇಟ್ಟಿದ್ದಾನೆ, ಕೆಟ್ಟದ್ದನ್ನ ಇಟ್ಟಿದ್ದಾನೆ. ಇವತ್ತು ರಾತ್ರಿ, ನಿನ್ನೆ ರಾತ್ರಿ ಮಲಗಿಕೊಳ್ಳುವಾಗ ಎಷ್ಟು ಜನ ಅಲಾರಾಮ್ ಇಟ್ಟಿದ್ರಿ? 1, 2, ಆಂಟಿ 3, ಸರ್ 4, ಮತ್ತೆ ಯಾರು ಇಟ್ಟಿಲ್ಲ. ಹಲ್ಲೆಲೂಯಾ. ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಇದೆ. ಅಲಾರಾಮ್ ಇದೆಯಾ? ಇದೆ. ಆದ್ರೆ ನೀವು ಇಟ್ಟಿಲ್ಲ, ಇವ್ರು ಇಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ಇವ್ರು ಅಲಾರಾಮ್ ಇಡಬೇಕಂತ ಆಯ್ಕೆ ಮಾಡ್ಕೊಂಡ್ರು. ಹಂಗಂತೇಳಿ ನಿಮ್ಮ ಹತ್ರ ಫೋನ್ ಇಲ್ಲ ಅಂತಲ್ಲ, ಫೋನ್ ಇದೆ, ಅಲಾರಾಮ್ ಕೂಡ ಇದೆ. ಆದ್ರೆ ನೀವು ಅಲಾರಾಮ್ ಇಡಬೇಕು ಅಂತ ಆಯ್ಕೆ ಮಾಡಿಲ್ಲ. ಇವ್ರು ಆಯ್ಕೆ ಮಾಡಿದ್ರು, ಅಲಾರಾಮ್ ಇಟ್ಟಿದ್ದಾರೆ. ಸ್ತೋತ್ರ. ಎಷ್ಟು ಗಂಟೆಗೆ ಇಟ್ಟಿದ್ರಿ ಆಂಟಿ? 5 ಗಂಟೆಗೆ. 5 ಗಂಟೆ. ಸ್ತೋತ್ರ. ಹಲ್ಲೆಲೂಯಾ. 4 ದಿನ 5 ಗಂಟೆ. ಓಕೆ, ಬೆಳಿಗ್ಗೆ ಅಲಾರಾಮ್ ಹೊಡಿತಾ ಇಲ್ಲ? ಹೊಡಿತು. ಎಲ್ಲರ ಫೋನಲ್ಲಿ ಹೊಡಿತಿದೆ. ಎಷ್ಟು ಜನ 5 ಗಂಟೆಗೆ ಇದ್ರಿ? ಸ್ತೋತ್ರ. ಹಲ್ಲೆಲೂಯಾ. ಆಂಟಿ ಅವ್ರದ್ದು ಹೊಡೆದಿದೆ, ಇವತ್ತು ಸ್ವಲ್ಪ ಡ್ಯೂಟಿಗೆ ಹೋಗಕ್ಕಿಲ್ಲ, ಇರ್ಲಿ ಬಿಡು ನಾನು ರೆಡಿ ಆಗ್ತೇನೆ ಅಂತ ಇಟ್ಟು. ತಪ್ಪಿಲ್ಲ. ನಾನು ಏನ್ ಹೇಳಕ್ ಬರ್ತದೆ ಅಂದ್ರೆ, ಅಲಾರಾಮ್ ಇಟ್ಟಿದ್ದ ಅವರೇ, ಆದ್ರೆ ಬೆಳಿಗ್ಗೆ ಅಲಾರಾಮ್ ಹೊಡೆದಾಗ ಇವ್ರು ಹೇಳಬಹುದಿತ್ತ, ಹೇಳಕ್ ಆಗಲ್ವಾ? ಹೇಳಬಹುದು. ಆದ್ರೆ ಏನು ಬಿಡ, ಇನ್ನೊಂದು 10 ನಿಮಿಷ, ಮತ್ತೆ 10 ನಿಮಿಷ ಆದ್ಮೇಲೆ ಮತ್ತೊಂದು ಅಲಾರಾಮ್ ಹೊಡಿತದೆ, ನಾನು ಹೇಳ್ತೇನೆ ಅಂದ್ರೆ ಆಯ್ಕೆಯನ್ನ 5 ಗಂಟೆ 10 ನಿಮಿಷಕ್ಕೆ ಹೇಳುವಂತೆ ಇವರು ನಿರ್ಧಾರ ಮಾಡಿದ್ರು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ 5 ಗಂಟೆಗೆ ಹೇಳದೇ ಇರುವುದಕ್ಕೆ ದೇವ್ರ ಕಾರಣನ? ನಾವು ಅದನ್ನ ಆಯ್ಕೆ ಮಾಡಿದ್ದು. 5 ಗಂಟೆಗೆ ಹೇಳ್ಬೇಕಾ ಬೇಡವಾ ಇದನ್ನ ತೀರ್ಮಾನ ಮಾಡೋದು ನಾನೇ. ನನಗೆ ಏನೇ ಮಾಡಿದ್ರು ದೇವ್ರು ಬೆಳಗ್ಗೆ ಹೇಳಕ್ಕೆ ಬಿಡಂಗಿಲ್ಲ. ಸುಳ್ಳು ಹೇಳ್ಬೇಡ್ರಿ. ದೇವ್ರು ಎಲ್ಲ ಬಿಟ್ಬಿಟ್ಟ ನಮಗೆ. 24 ಗಂಟೆ ನಿನ್ನ ಮನಸ್ಸಿಗೆ ಬಂದಿದ್ದು ಮಾಡ್ಬೋದು ಲೋಕದಲ್ಲಿ. ಆಯ್ಕೆ ನಿನಗೆ ಕೊಟ್ಟಾನ. ಅವ್ರು 4 ಜನ ಅಲಾರಾಮ್ ಇಟ್ರು, ನಾವು ಬಾಳ್ ಬುದ್ಧಿವಂತರು, ಅಲಾರಾಮ್ ಕೂಡ ಇಟ್ಟಿಲ್ಲ. ಹಲ್ಲೆಲೂಯಾ. ಅಲಾರಾಮ್ ಅನ್ನ ಆಯ್ಕೆನೇ ನಮಗಿಲ್ಲ. ಹಾಗಾದ್ರೆ ಅಂದ್ರೆ ಬೆಳಿಗ್ಗೆ 5 ಗಂಟೆಗೂ ಇಲ್ಲ, 6 ಗಂಟೆಗೂ ಇಲ್ಲ, 7 ಗಂಟೆಗಿಲ್ಲ, ಯಾವಾಗ ಎಚ್ಚರ ಆದಾಗ ಎದುರಾಯ್ತು. ಹಲ್ಲೆಲೂಯಾ. ಇಲ್ಲೇ 2 ಗಂಟೆಗೆ. ಹಲ್ಲೆಲೂಯಾ. ಅಂದ್ರೆ ಕೆಲವರಿಗೆ ಆಯ್ಕೆ ಅನ್ನೋದೇ ಗೊತ್ತಿಲ್ಲ. ನಾನ್ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು ಅನ್ನುವಂತ ನಿರ್ಧಾರವನ್ನೇ ನಾವು ಮಾಡ್ತಾ ಇಲ್ಲ. ನಮ್ಮ ಜೀವಿತ ಹೇಗೆ ಕ್ರಮ ಪಡಿಸ್ಕೊಳ್ತೇವೆ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಬೆಳಿಗ್ಗೆ ಎದ್ದೇಳುವುದರಿಂದ ನಮಗೆ ಪ್ರಾರಂಭವಾಗ್ತದೆ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಏಳೋಣ, ಆಯ್ಕೆ ಎರಡು ನಿನ್ನ ಹತ್ರನೇ ಇದೆ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಬಹುದು, ಎದ್ದೇಳಬಹುದು. ನೀನ್ ಯಾವುದನ್ನ ಆಯ್ಕೆ ಮಾಡ್ತಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರು 5 ಗಂಟೆಗೆ ಎದ್ದಿದ್ರು ಕೂಡ ಎದ್ದ ಮೇಲೆ ನಾವು ಏನ್ ಮಾಡ್ಬೇಕಂತ ಆಯ್ಕೆ ಇಲ್ಲ. ನಾವು ಮಲ್ಕೊಂಡಿವಿ, ಅವ್ರು ಕೂತಾರ, ಅಷ್ಟೇ ವ್ಯತ್ಯಾಸ. ಏನಾದ್ರೂ ಫೈದಾ ಬರ್ತದ? ಆಯ್ಕೆ ಅನ್ನುವಾಗ ಬಹಳ ಜಾಗ್ರತೆ. ಅಲಾರಾಮ್ ಇಟ್ಟೆ 5 ಗಂಟೆಗೆ, ಓಕೆ 5 ಗಂಟೆಗೆ ಎದ್ದೆ. ಯಾತಿಗೋಸ್ಕರ ನೀನು ಅಲಾರಾಮ್ ಇಟ್ಕೊಂಡೆ ರಾತ್ರಿ 5 ಗಂಟೆಗೆ ಹೇಳ್ಬೇಕಂತ? ಎದ್ದಾಗ ಪ್ರಾರ್ಥನೆಗೆ ಅಂತ ಇಟ್ಕೊಳ್ರಿ, ಅಥವಾ ವ್ಯಾಯಾಮಕ್ಕೆ ಅಂತ ಇಟ್ಕೊಳ್ರಿ, ಏನೋ ಕೆಲಸಕ್ಕಂತ ಅಲಾರಾಮ್ ಇಟ್ರಿ ಅಂತ ಇಟ್ಕೊಳ್ರಿ. ಅದು ಎದ್ದಾಗ ಮತ್ತೆ ಅಲಾರಾಮ್ಲಿ ಎದ್ದ ಮೇಲೂ ಕೂಡ ನಿಮ್ಗೆ ಆಯ್ಕೆ ಇದೆ.
ನೀನು ಏನ್ ಡಿಸೈಡ್ ಮಾಡಿ ರಾತ್ರಿ ಇಟ್ಕೊಂಡು ಅಲಾರಾಮು, ಆ ಕೆಲಸನ ಮಾಡಬಹುದು, ಮಾಡದಲ್ಲಿ ಇರಬಹುದು. ಅಲ್ಲೆಲೂಯಾ. ಈ ರೀತಿಯಾಗಿ ಯೋಚನೆ ಮಾಡ್ತಾ ಹೋಗ್ರಿ. ದಿನಕ್ಕೆ ಎಷ್ಟು ಆಯ್ಕೆಗಳನ್ನ ಮಾಡ್ತಾ ಇದ್ದೀರಿ? ಅಡಿಗೆ ಮನೇಲಿ ಹೋಗಿ ಬೇಗ ಅಡಿಗೆ ಮಾಡ್ಬೇಕಾ ಬೇಡವಾ? ಹೆಂಡತಿ ಆಯ್ಕೆ. ಗಂಡನ ಆಯ್ಕೆ ಜಲ್ದಿ ಮಾಡ್ಕೊಟ್ರೆ ತಿಂದು ಕೆಲ್ಸಕ್ಕೆ ಹೋಗ್ಬೇಕಂತ. ಹೆಂಡತಿ ಆಯ್ಕೆ ಆರಾಮಾಗಿ ಊಟ ಮಾಡೋ ಟೈಮಲ್ಲಿ ಬಿಸಿ ಬಿಸಿ ಮಾಡ್ಕೊಂಡು ನೋಡೋಣ ಅಂತ ಆಕಿನ ಆಯ್ಕೆ. ಅಲ್ಲೆಲೂಯಾ. ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ ಆಯ್ಕೆ. ಮಕ್ಕಳ ಶಾಲೆಗೆ ಹೋಗ್ಬೇಕಾ ಬೇಡವಾ ಆಯ್ಕೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಕೇಳ್ತಾ ಇದ್ದೇನೆ, ಹೀಗೆ ದೇವರು ಎಲ್ಲಾನ ನಿರ್ಧಾರ ಮಾಡಕತ್ತಾನ ಅಂತೀರ. ನೀನು ಕರ್ರನ್ಸು ಹಾಕೋ ದೇವ್ರು ಹೇಳ್ತಾನ. ಕೆಲವರು ಹೆಂಗ್ ಹೇಳ್ತಾರಂದ್ರೆ, ದೇವರು ನಮ್ಮ ಜೀವಿತವನ್ನೆಲ್ಲ ನೋಡಿದ್ದಾನೆ, ನಿಜ. ನಾವು ಇವತ್ತನ್ನು ನೋಡ್ತೇವೆ, ನನ್ನ ದೇವ್ರು ಆ ಕಡೆ ನಿಂತ್ಕೊಂಡು ಎಲ್ಲಾನು ನೋಡ್ತಾನಂದ್ರೆ, ನಾನು ಕರ್ರನ್ಸು ಹಾಕತ್ತೆ ಬೆಳನ್ಸು ಹಾಕತ್ತೆ ಅಂತ ದೇವ್ರು ನೋಡನ್ ಬಿಡ್ರಿ, ಯಾವ್ದೋ ಒಂದು ಹಾಕತ್ತಾನೆ. ಕೆಲವರು ಡೀಪ್ ಆಗಿ ಹೋಗ್ಬಿಟ್ಟಾರ. ಆಯ್ತು, ಇವತ್ತು ನಾನು ಕುಡಿಬೇಕಾ ಕುಡಿಬಾರ್ದ ದೇವ್ರು ಡಿಸೈಡ್ ಮಾಡನ್ ಬಿಡು, ಅದಕ್ಕೆ ನಾನು ಟೈಟ್ ಆಗಿ ಬಂದಿನಿ. ಇದು ನನ್ನ ಚಿತ್ತ ಅಲ್ಲ, ದೇವ್ರ ಚಿತ್ತ. ಮೊದ್ಲೇ ಬರೆದ್ಬಿಟ್ಟಾನ ದೇವ್ರು, ಕುಡ್ಕೊಂಡ್ ಬರಲ್ಲ. ದೇವ್ರು ಹಂಗ ಬರೀತಾನ? ದೇವ್ರು ನಿನ್ ಮುಂದೆ ಎರಡನೇ ಇಟ್ಟಾನ. ದೇವ್ರು ಮತ್ತೆ ವಾಕ್ಯ ಹೇಳನ, ನೀನು ಜೀವನೇ ಆಯ್ಕೆ ಮಾಡ್ಕೋ. ನೀನು ಆಶೀರ್ವಾದನೆ ಆಯ್ಕೆ. ನಿನ್ ಮುಂದಿದೆ ಶಾಪವೂ ಇದೆ, ಮರಣವೂ ಇದೆ, ಆಶೀರ್ವಾದವೂ ಇದೆ, ಜೀವವೂ ಇದೆ. ಆದ್ರೆ ನೀನು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀನು ಒಳ್ಳೆಯದನ್ನೇ ಆಯ್ಕೆ ಮಾಡು ಎಂಬುದಾಗಿ ದೇವರು ನಮಗೆ ಆಜ್ಞೆಯನ್ನ ಕೊಟ್ಟಿದ್ರು ಕೂಡ ಇವತ್ತು ನಾವು ಅನೇಕರು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಮನಸ್ಸಿಗೆ ಬಂದದನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಆದ್ರೆ ಆ ಆಯ್ಕೆ ಮಾಡಿದ್ದು ನಾವು ಅದರಿಂದ ಬಂದಂತ ಪ್ರತಿಫಲ ಮಾತ್ರ ದೇವರು ಕೊಟ್ಟನ ಅಂತೇವೆ. ಹಲ್ಲೆಲೂಯಾ. ಎಲ್ಲ ಕೆಲಸನ ನಿರ್ಧಾರ ಮಾಡೋದು ನಾವು. ತಿನ್ಬೇಕೇನು, ಮುಡ್ಬೇಕೇನು, ಮಟನ್ ತಿನ್ಬೇಕಾ, ಚಿಕನ್ ತಿನ್ಬೇಕಾ, ಬಿಸ್ಲೇರಿ ವಾಟರ್ ಕುಡಿಬೇಕಾ, ನಾರ್ಮಲ್ ವಾಟರ್ ಕುಡಿಬೇಕಾ, ಸ್ವಿಮ್ಮಿಂಗ್ ಮಾಡ್ಬೇಕಾ, ಬಿಸಿಲಲ್ಲಿ ಹೋಗ್ಬೇಕಾ ಬೇಡವಾ, ಹೊರಗಡೆ ಹೋಗ್ಬೇಕಾ ಬೇಡವಾ, ಬಿಸಿಲಿದೆ ಟೋಪಿ ಹಾಕಬೇಕಾ ಬೇಡ, ಎಲ್ಲ ನಾವೇ ನಿರ್ಧಾರ ಮಾಡ್ತೇವೆ. ಆದ್ರೆ ಫೈನಲ್ ರಿಸಲ್ಟ್ ಏನ್ ಬರ್ತದೋ ಅದನ್ನ ದೇವ್ರಿಗೆ ಹಾಕ್ಬಿಡ್ತೇವೆ. ದೇವ್ರ ಚಿತ್ತ ಬಿಡ್ರಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ದೇವ್ರು ಹೇಳಿದ್ದನ್ನ ಆಯ್ಕೆ ಮಾಡಿದ್ರೆ ದೇವರ ಚಿತ್ತ ನಿನ್ನ ಜೀವಿತದಲ್ಲಿ ನೆರವೇರ್ತದೆ. ನಿನ್ನ ಮನಸ್ಸಿಗೆ ಬಂದದ್ದನ್ನ ನೀನು ಆಯ್ಕೆ ಮಾಡ್ಕೊಂಡಿದ್ರೆ, ನಿನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಅದರ ಪ್ರತಿಫಲ ನೀನು ಕಾಣುತ್ತೆ ಹೊರತು ಅದರ ಪ್ರತಿಫಲ ದೇವರಿಂದ ಬಂದಿದ್ದಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತಾ ಇದೆ, ನಿನ್ನ ಮುಂದೆ ಜೀವವನ್ನು ನಾನು ಇಟ್ಟಿದ್ದೇನೆ, ಮರಣವನ್ನು ಇಟ್ಟಿದ್ದೇನೆ. ಮತ್ತೆ ವಾಕ್ಯ ಹೇಳ್ತದೆ, ಆಶೀರ್ವಾದ ಶಾಪಗಳನ್ನು ಇಟ್ಟಿದ್ದೇನೆ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಮೊಬೈಲ್ ಅಲ್ಲಿ ಎಲ್ಲರೂ ಹೇಳ್ತಾರ, ಒಳ್ಳೆದಿದೆ ಕೆಟ್ಟದ್ದು ಇದೆ ಮೊಬೈಲ್ ಅಲ್ಲಿ. ನಾವು ಆಯ್ಕೆ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅನೇಕ ವಾಕ್ಯಗಳು ಕೂಡ ಬರ್ತದ, ಅನೇಕ ದೇವರ ಹಾಡ ಬರ್ತದ. ವಾಕ್ಯ ಕೂಡ ಮೊಬೈಲ್ ಅಲ್ಲಿ ಇಟ್ಕೊಳ್ಬಹುದು. ಅನೇಕ ಬೈಬಲ್ ಆಪ್ಸ್ ಗಳಿದೆ. ಆದ್ರೆ ನಮ್ಮ ಮೊಬೈಲ್ ಅಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡಿದ್ದೇವೆ, ಯಾವುದನ್ನ ಡೌನ್ಲೋಡ್ ಮಾಡಿದ್ದೇವೆ, ಯಾವುದನ್ನ ನಾವು ನೋಡ್ತಾ ಇದ್ದೇವೆ, ಇದೆಲ್ಲವೂ ನಮ್ಮ ಆಯ್ಕೆ. ಈಗ ಫೋನೇ ಕಂಡುಹಿಡಿಬಾರ್ದಿತ್ರಿ, ಯಾವನ್ ಕಂಡುಹಿಡಿದ ಏನೋ ಮನುಷ್ಯನ ಜೀವಿತ ಎಲ್ಲ ಹಾಳಾಗ್ಬಿಡುತ್ತೆ. ಹಲ್ಲೆಲೂಯಾ. ಮನುಷ್ಯನ ಜೀವಿತ ಎಲ್ಲ ಫೋನ್ ಅನ್ನ ಕಂಡುಹಿಡಿದಕ್ಕೆ ಹಾಳಾಗ್ಬಿಡ್ತಂತ. ಆದ್ರೆ ಫೋನ್ ಅನ್ನ ಕಂಡುಹಿಡಿದು ಒಳ್ಳೆ ವಿಷಯಕ್ಕಾಗಿ, ಎಲ್ಲೋ ದೂರದಲ್ಲಿರೋರ ಸಂಗಡ ಮಾತನಾಡ್ಲಿಕ್ಕೆ, ಎಲ್ಲೋ ದೂರದಲ್ಲಿರೋರ್ನ ನೋಡ್ಲಿಕ್ಕೆ, ಭೇಟಿ ಆಗ್ಲಿಕ್ಕೆ ಅನೇಕ ಅನುಕೂಲ ಆಗ್ತದಂತ ಈ ಮೊಬೈಲ್ ಅನ್ನು ಕಂಡುಹಿಡಿದಿದ್ರೆ, ಇದನ್ನ ನಾವು ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡಿ ಇದನ್ನ ಕಂಡುಹಿಡಿದವಂದೇ ತಪ್ಪಂತ ಹೇಳಿದ್ರೆ ಎಷ್ಟು ನ್ಯಾಯ? ಹಾಗೆ ದೇವರಿಗೆ ನಾವು ಹಿಂಗೆ ಪ್ರಶ್ನೆ ಮಾಡ್ತೀವಿ ಅಂದ್ರೆ, ದೇವರು ನನ್ನನ್ನ ಈ ಔರಾದಲ್ಲಿ ಹುಟ್ಟಿಸಿದ್ದೆ ಪಾಪ, ಎಲ್ಲರೂ ಕಣ್ಣಿಗಿರೋ ಜಾಗದಾಗ ಹುಟ್ಟಿಸ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಚೆನ್ನಾಗಿ ದುಡಿಯಪ್ಪ, ಒಳ್ಳೆ ಹಣ ಮಾಡು, ಮನೆ ತುಂಬಾ ಎಸಿ ಹಾಕು. ಔರಾದಿದ್ರು ಗೊತ್ತಾಗಲ್ಲ, ಮೈಸೂರ್ಲಿದ್ರು ಗೊತ್ತಾಗಲ್ಲ. ಹಲ್ಲೆಲೂಯಾ. ದೇವ್ರು ನನ್ನೊಟ್ಟಿಗೆ ಮಾತಾಡಿದ್ರು, ಅದಕ್ಕೆ ಅದೇ ಪದ ಹೇಳಿದೆ ನಾನು. ದೇವ್ರೆ ಯಾಕೆ ಇಲ್ಲಿ ತಂದಿಟ್ಟೆ, ಚೆನ್ನಾಗಿ ಸೇವೆ ಮಾಡ್ಮಗ, ನಾನು ನಿಮ್ಗೆ ಒದಗಿಸ್ತೇನೆ, ಮನೆ ತುಂಬಾ ಎಸಿ ಹಾಕು. ಹಲ್ಲೆಲೂಯಾ. ಅವಾಗ ಏನಾದ್ರು ಔರಾದಲ್ಲಿ ಹಾಕಿದ್ದೇವಂತವ, ಎಲ್ಲಾರ 42 ಇದ್ದಾರೆ 52 ಹೋಗ್ಲಿ ಬಿಸಿಲು, ಚಿಂತೆ ಯಾಕೆ ಮಾಡ್ತೇವೆ? ದೇವರು ಹೇಳುವುದನ್ನ ನಾವು ಆಯ್ಕೆ ಮಾಡಿ ಬದುಕಿದ್ರೆ ದೇವರ ಚಿತ್ತ ನಮ್ಮಲ್ಲಿ ನೆರವೇರುತ್ತೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರು ಹೇಳ್ತಾನ, ಪ್ರತಿನಿತ್ಯ ಪ್ರಾರ್ಥನೆ ಮಾಡು, ನಂಬಿಗಸ್ತನಾಗಿರು, ನೀತಿವಂತಿಕೆಯನ್ನ ಕಾಪಾಡಿಕೋ, ದೇವರ ಆಜ್ಞೆಗಳಂತೆ ನೀನು ಬದುಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್, ಹಾಗಾದ್ರೆ ನಾವು ಇದುವರೆಗೆ ತಪ್ಪಾದ ಆಯ್ಕೆ ಮಾಡಿಬಿಟ್ಟೆವಲ್ಲ,
ಗೊತ್ತಿರ್ಲಿಲ್ಲ ನಮಗೆ ಏನ್ ಮಾಡ್ಬೇಕು, ಚಿಂತೆ ಮಾಡಬೇಡ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ಬರುವುದಾದ್ರೆ, ಒಬ್ಬ ವ್ಯಕ್ತಿ ಒಬ್ಬ ತಂದೆಯ ಮನೆಯಲ್ಲಿ ಕೇಳ್ತಾನ, ಏನಂತಂದ್ರೆ, ಅಪ್ಪ ನನಗೆ ಬರಬೇಕಾದ ಆಸ್ತಿನೆಲ್ಲ ಏನ್ ಮಾಡು, ಪಾಲ್ ಕೊಡು, ನೀನು ನನ್ನ ಆಸ್ತಿನೆಲ್ಲ ನನಗೆ ಪಾಲ್ ಮಾಡ್ಕೊಡು, ಭಾಗ ಹಾಕ್ಬಿಡು, ನನ್ನ ಪಾಲಿಗೆ ಬಂದು ನಾನು ಕೊಡು, ನಾನು ಹೋಗ್ತೇನೆ ಅಂತೇಳಿ ಎಲ್ಲ ಹಣ ಆಸ್ತಿಯನ್ನು ತಗೊಂಡು ಹೋದನಾತ ಊರು ಬಿಟ್ಟು. ಹೋಗಿ ಹಣ ಇರೋರಿಗೆ ಮೋಜು ಮಸ್ತಿ ಮಾಡಿದನು, ಬೇಕಾದ ತಿಂದನು, ಬೇಕಾದ ಕಡೆ ಓಡಾಡಿದನು. ಒಂದು ದಿನ ಏನಾಯ್ತು, ಹಣ ಖಾಲಿ ಆಯ್ತು. ಹಣ ಇದ್ದಾಗ ಎಲ್ಲಾ ಸ್ನೇಹಿತರು ಬಂದ್ರು, ಬಾರೋ ನೀನೇ ರಾಜ, ನೀನೇ ಮಂತ್ರಿ ಅಲ್ಲ, ಎಲ್ಲ ಡೈಲಾಗ್ ಹೇಳಿದ್ರು, ತಿಂದ್ರು ಉಂಡ್ರು ಕುಡಿದ್ರು, ಎಲ್ಲ ಹಾಳಾಗ್ಬಿಡ್ತು. ಈಗೆಲ್ಲ ಸ್ನೇಹಿತರು ಹೋದ್ರು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಊಟಕ್ಕೂ ಗದ್ದಿಲ್ಲದ ಪರಿಸ್ಥಿತಿಗೆ ಬರ್ತಾನ. ಈಗ ಆತನ ಒಂದು ಯೋಚನೆ ಮಾಡ್ತಾನೆ, ಅಯ್ಯೋ ಅಲ್ಲೇನೋ ಪ್ರಾಣಿ ಹಂದಿ ತಿನ್ನುವಂಥದ್ದನ್ನ ಕೂಡ ತಿನ್ಲಿಕ್ಕೆ ಹೋದ್ರೆ ಅವ್ರು ಏನ್ ಮಾಡಿದ್ರು ಅಂತ, ಅದು ಹಂದಿಗೆ ತಿನ್ನಕ್ಕಿಟ್ಟರು ನಿನಗೆ ಕೊಡಲ್ಲ ಅಂತ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಆತನ ತಂದೆ ಮಾತನ್ನ ತಪ್ಪಿ ಹೋಗ್ಯಾನ, ತಂದೆ ಮಾತಿಗೆ ತಿರಸ್ಕಾರ ಮಾಡಿದಾನ, ತಂದೆ ಮಾತು ಕೇಳಲಿಲ್ಲ, ತಂದೆ ಹತ್ರ ಇದ್ದಿದ್ದನ್ನೆಲ್ಲ ಇಸ್ಕೊಂಡನು, ತಗೊಂಡೋಗಿ ಅದನ್ನ ಹಾಳು ಮಾಡಿದ್ನು. ಈಗ ಆತ ಒಳ್ಳೆಯವನ ಕೆಟ್ಟವನ? ಕೆಟ್ಟವನೇ. ಆತನ ಆಯ್ಕೆ ಮಾಡ್ಕೊಂಡಿದ್ದು ಕೆಟ್ಟದ ಒಳ್ಳೆದ? ಕೆಟ್ಟದ ಒಳ್ಳೆದ? ಕೆಟ್ಟದ್ದು. ಗಟ್ಟಿಯಾಗಿ ಕೆಟ್ಟದ್ದು. ಹಲ್ಲೆಲೂಯಾ. ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡನ, ಕೆಟ್ಟ ಕೆಲಸಗಳನ್ನೆಲ್ಲ ಮಾಡನ, ಇದ್ದ ಹಣ ಹಾಳು ಮಾಡ್ಕೊಂಡನ, ತಿನ್ನಕ್ ಅನ್ನ ಇಲ್ಲದ ಪರಿಸ್ಥಿತಿಗೆ ಬಂದು ಬಿಟ್ಟಾನ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಆತನ ಮುಂದೆಯೂ ಕೂಡ ದೇವರು ಒಳ್ಳೆದನ್ನ ಕೆಟ್ಟದನ್ನ ಎರಡು ಇಟ್ಟಿದ್ನು. ಆತನ ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡು ಹೋಗಿ ಜೀವನ ಎಲ್ಲ ಕೆಟ್ಟೋಗ್ಯದ. ಇದು ಆಯ್ಕೆ ದೇವರು ಕೊಟ್ಟಿದ್ದ? ದೇವರು ಆತನ ಹಾಳು ಮಾಡಿದನ? ಇವನು ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡು ಈತ ಹಾಳಾಗಿ ಹೋಗ್ಯಾನ. ಆದರೆ 18ನೇ ವಚನ ಓದ್ರಿ, ಲೂಕನ ಬರೆದ ಸುವಾರ್ತೆ 15:18. ನೋಡ್ರಿ, ಆ ಪರಿಸ್ಥಿತಿ ಬಂದಾಗ ಹಣ ಇಲ್ಲ, ಹಂದಿ ತಿನ್ನೋ ಆಹಾರವನ್ನು ಕೂಡ ಕೊಡ್ತಾ ಇಲ್ಲ, ಎಲ್ಲರೂ ತಿರಸ್ಕಾರ ಮಾಡಿದ್ರು. ಈಗ ಆತನಿಗೆ ಅರಿವಾಗ್ತಾ ಇದೆ, ನಾನು ತಪ್ಪಾದದನ್ನ ಆಯ್ಕೆ ಮಾಡಿದೆ, ನಾನು ತಪ್ಪಾದನ್ನ ಆಯ್ಕೆ ಮಾಡಿದ್ಕೆ ನನ್ನ ಜೀವಿತ ಇಷ್ಟು ಹಾಳಾಗಿದೆ. ಅದಕ್ಕೆ ನಾನು ಏನ್ ಮಾಡ್ತೇನೆ, ಏನೋ ಪ್ರಯಾಸ ಪಟ್ರು ಒಂದು ತುತ್ತ ಅನ್ನ ಸಿಗ್ತಾ ಇಲ್ಲಲ್ಲ, ನಾನು ಎದ್ದು ಹೇಳ್ರಿ, ನಾನು ಎದ್ದು. ಆ ವ್ಯಕ್ತಿ ಎಲ್ಲೋ ಹೋಗ್ಯಾನ, ಎಲ್ಲೋ ಬಿದ್ದಾನ, ಏನೋ ಪರಿಸ್ಥಿತಿ ಆಗಿದೆ. ಆತನ ಅನ್ಕೊಳ್ತಾ ಇದ್ದಾನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ಸ್ತೋತ್ರ, ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ನಾನು ಎದ್ದು. ಹೇಳ್ರಿ, ನಾನು ಎದ್ದು. ಆ ಪದ ನನಗೆ ಬಹಳ ಇಷ್ಟ ಆಯ್ತು. ಅವನಿಗೆ ಹೇಳ್ಕೊಡ್ತಾ ಇದ್ದಾನೆ, ಬಿದ್ದೋಗ್ಯಾನ, ಜೀವನ ಹಾಳಾಗ್ಬಿಡ್ತು, ಹಣ ಇಲ್ಲ, ಯಾರು ಕೇರ್ ಮಾಡ್ತಾ ಇಲ್ಲ, ತಿನ್ನಕ್ ಗತಿ ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದಾನೆ. ಆತನ ಒಂದು ಯೋಚನೆ ಮಾಡ್ತಾನೆ, ಇದುವರೆಗೆ ಎಲ್ಲ ಕೆಟ್ಟ ಆಯ್ಕೆ, ನಾಶ ಆಗ್ಬಿಟ್ಟನ, ಕೈ ಹಿಡಿತಾ ಇಲ್ಲ ಯಾರು, ಏನ್ ಮಾಡಿದ್ರು ಅಭಿವೃದ್ಧಿ ಆಗಕ್ ಆಗಲ್ಲ, ತಿನ್ನಕ್ಕೆ ಇಲ್ಲ ಅಂದ್ರೆ ಅಭಿವೃದ್ಧಿಯಲ್ಲಿ ಬರ್ತದ. ಈಗ ಆತನ ಬಿದ್ದಿರುವ ಸ್ಥಳದಲ್ಲಿ ಆತನ ತಾನೇ ಯೋಚಿಸ್ತಾ ಇದ್ದಾನೆ, ಆಯ್ಕೆ ಮಾಡ್ತಾ ಇದ್ದಾನೆ. ಈಗ ಆತ ಸತ್ತು ಹೋಗ್ಬೋದು, ಹಂಗೆ ಬಿದ್ದು ಹಾಳಾಗ್ಬೋದು. ಆದ್ರೆ ಆತನ ಈಗ ಆಯ್ಕೆಯನ್ನು ಬದಲಾಯಿಸ್ತಾ ಇದ್ದಾನೆ, ನಾನು ಇಲ್ಲಿಂದ ಎದ್ದು. ಹಲ್ಲೆಲೂಯಾ. ಮೊದಲನೇ ಆಯ್ಕೆ, ನಾನು ಬಿದ್ದಿದ್ದೇನೆ, ಈಗ ನಾನು ಹೇಳಬೇಕು ಅಂತ ಆಯ್ಕೆ ಮಾಡಿದ್ರು. ವಚನ ಹೇಳ್ತದೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ. ಹಲ್ಲೆಲೂಯಾ. ಮೊದಲನೇದು, ಇದ್ದ ಸ್ಥಳದಿಂದ ನಾನು ಹೇಳಬೇಕು. ಎದ್ದ ಮೇಲೆ ನಾನು ಈಗ ಎಲ್ಲಿಗೆ ಹೋಗಬೇಕು? ತಂದೆಯ ಬಳಿಗೆ ಹೋಗಬೇಕು. ಎರಡು ಆಯ್ಕೆ. ಬಿದ್ದ ಸ್ಥಳದಿಂದ ಹೇಳಬೇಕಂತ ಆಯ್ಕೆ ಮಾಡ್ಕೊಂಡಿದ್ದಾನೆ. ಎದ್ದ ಮೇಲೆ ಏನ್ ಮಾಡಬೇಕು? ಅಲ್ಲೇ ಏನೋ ಹುಡುಕಾಟ ಮಾಡೋದಲ್ಲ, ನಾನು ನನ್ನ ತಂದೆಯ ಬಳಿಗೆ ಹೋಗಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೋಗಿ ಅಪ್ಪ, ನನ್ನ ಅಪ್ಪ ಅಂತ ಕರೀತಾನೆ. ಅದು ನನಗೆ ಬಹಳ ಇಷ್ಟ ಆಯ್ತು. ನೀವು 10 ವರ್ಷ ಬಿಟ್ಟು ಹೋಗ್ಬ, 100 ವರ್ಷ ಬಿಟ್ಟು ಬಾ, ಬದುಕಿದ್ರಿ ನೀವು ಅಪ್ಪನ ಏನಂತ ಕರಿತೀಯ? ನೀನು ಅಪ್ಪ ಅಂತ ಕರೆಯ. ಹಲ್ಲೆಲೂಯಾ. ಆತ ನಮ್ಮನ್ನ ಏನಂತಾನ? ಮಗ ಅಂತಾನೆ. ನಮ್ಮ ಅಪ್ಪ ನನ್ನ ಅಪ್ಪ ಅಂತಾನ? ಇಲ್ಲ, ನಾನು ಮಗನೇ, ನಮ್ಮ ತಂದೆ ನನ್ನ ತಂದೆನೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆತನ ಬಂದು ಹೇಳ್ತಾನೆ, ಅಪ್ಪ. ಕೂಗಿದನು, ಬಹಳ ಹೊಟ್ಟೆ ಹಸುವಾಗಿದೆ, ಎಲ್ಲ ಆಗಿದೆ, ಆದ್ರೆ ಚಿಂತೆ ಮಾಡ್ತಾ ಇದ್ದಾನೆ. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ. ಹಲ್ಲೆಲೂಯಾ. ಇಲ್ಲಿ ಅಪ್ಪ ಮಗನ ನಡುವೆ ಪರಲೋಕ ಬರ್ತಾ ಇದೆ. ಜಾಗೃತಿಯಾಗಿ ಕೇಳಿಸ್ಕೊಳ್ರಿ. ಆಸ್ತಿಯನ್ನ ಭಾಗ ಮಾಡಿಕೊಟ್ಟಿದ್ಯಾರ? ಅಪ್ಪ.
ಅಪ್ಪನ ಆಸ್ತಿ ಮಗನಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದಾನೆ, ಅದನ್ನ ಹಾಳು ಮಾಡಿಕೊಂಡಿದ್ದಾನೆ. ಆದರೆ ಈಗ ಈತನ ಆಯ್ಕೆ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಅಲ್ಲಿಂದ ಎದ್ದಿದ್ದಲ್ಲದೆ, ತಂದೆಯ ಬಳಿಯಲ್ಲಿ ಬಂದಿದ್ದಲ್ಲದೆ, ಆತನ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ, ಅಪ್ಪ ನಾನು ಪರಲೋಕಕ್ಕೆ ವಿರೋಧವಾಗಿಯೂ. ಹಲ್ಲೆಲೂಯಾ. ನಾವಾದ್ರೆ ಏನು, ಅಪ್ಪ ನಿನ್ ಮಾತು ಕೇಳಲಿಲ್ಲ, ತಪ್ಪು ಮಾಡ್ದೆ ಅಂತಿದ್ವಿ. ಈತ ಅದನ್ನ ಆಯ್ಕೆ ಮಾಡಿಲ್ಲ. ನಾನು ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ಹಲ್ಲೆಲೂಯಾ. ಅಪ್ಪ ನೋಡಿದ್ನು, ಮಗ ಆಸ್ತಿ ಕೇಳನ ತಗೊಂಡನ, ಹೋಗೇನ, ಹಾಳು ಮಾಡಿದ್ದೆಲ್ಲ ಅಪ್ಪನ ಗೊತ್ತು. ಅಂದ್ರೆ ಅಪ್ಪನ ಮುಂದೆ ನಡೆದಿದೆ. ಹಲ್ಲೆಲೂಯಾ. ಆದ್ರೆ ಅದು ಯಾರಿಗೆ ವಿರೋಧವಾಗಿ ನಡೆದಿದ್ದು? ಹಲ್ಲೆಲೂಯಾ. ನಾವ್ ಅಂದ್ಕೊಳ್ತೇವೆ, ಅಪ್ಪನ ಮಾತು ಕೇಳಿಲ್ಲ ರೀ, 26 ವರ್ಷ ಕೇಳಿಲ್ಲ ನಾನು, ಒಂದಲ್ಲ ಎರಡಲ್ಲ, 26 ವರ್ಷ ಕೇಳೇ ಇಲ್ಲ, ನನಗೆ ಇಷ್ಟ ಬಂದಂಗೆ ಬದುಕ್ಬಿಟ್ಟಿದ್ವಿ. ಯಾವಾಗ ಎಷ್ಟೊಮ್ಮೆ ನಾನು ಜೀವಿತದಲ್ಲಿ ಬಂದ್ರೆ ಈಗ ಅವ್ರು ಏನ್ ಹೇಳಿದ್ರು ಕೇಳ್ತಾನೆ. ಹಲ್ಲೆಲೂಯಾ. ಅಂದ್ರೆ ತಂದೆಯ ಮಾತನ್ನ ಕೇಳದೇ ಇರುವುದು ನಾವ್ ಅನ್ಕೊಳ್ತೇವೆ, ನಮ್ಮ ಅಪ್ಪ ರೀ, ನಮ್ಮ ಅಪ್ಪನ ಮಾತು ನಾನು ಕೇಳಲ್ಲ ರೀ ಅಂತ. ನಾನು ನಮ್ಮ ಅಪ್ಪನ ಮಾತು ಕೇಳಿಲ್ಲ ಅಂದ್ರೆ ಬೈಬಲ್ ಹೇಳ್ತದೆ, ನೀನು ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನ್ ನಮ್ಮ ಅಮ್ಮಂಗೆ ಒದ್ದು ಬಿಟ್ಟೇರಿ, ನಿನಗೇನ್ ಕಷ್ಟ? ನಾನ್ ನಮ್ಮ ಅಮ್ಮನ್ಗೆ ಒದ್ರೆ ಪರಲೋಕಕ್ಕೆ ವಿರುದ್ಧವಾಗಿ ನಾನು ಒದಿತಾ ಇದ್ದೇನೆ, ಪರಲೋಕಕ್ಕೆ ವಿರುದ್ಧವಾಗಿ ನನ್ನ ಕಾಲನ್ನ ಎತ್ತಿದ್ದೇನೆ. ಬೈಬಲ್ ಅದನ್ನೇ ಹೇಳ್ತಾ ಇದ್ರೆ, ಆತ ನಾನು ಮನ ತಿರುಗಿ ಎದ್ದು ನಮ್ಮ ಅಪ್ಪನ ಬಳಿಗೆ ಹೋಗಿ ಆತನ ಹೇಳ್ತೇನೆ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಆತನ ಜೀವಿತದಲ್ಲಿ ಆಯ್ಕೆ ಬದಲಾಗ್ತಾ ಇದೆ. ಭಾಗದ ಆಯ್ಕೆ ಒಂದು ಕಡೆ, ಮೋಜು ಮಸ್ತಿಯ ಆಯ್ಕೆ ಒಂದು ಕಡೆ, ಲೋಕವನ್ನ ಬಿಟ್ಟು ಲೋಕದಲ್ಲಿ ಹೋಗಿ ಬದುಕಿದ್ದು ಒಂದು ಆಯ್ಕೆ, ಅದರಲ್ಲಿ ನಾಶವಾಗಿದ್ದಾನೆ. ಈಗ ಆತನ ಪರಿಸ್ಥಿತಿ ಹೀನವಾದಾಗ ಬೇಸರ ಮಾಡ್ಕೊಂಡು ಸುಸೈಡ್ ಮಾಡ್ಕೊಳ್ತಾ ಇಲ್ಲ, ಒಂದು ಆಯ್ಕೆ ಮಾಡ್ತಾನೆ, ನಾನು ಮನ ತಿರುಗಿ ನಮ್ಮ ಅಪ್ಪನ ಕಡೆಗೆ ಹೋಗ್ತಾನೆ. ಹಲ್ಲೆಲೂಯಾ. ಮನ ತಿರುಗದಲ್ಲಿ ಆತನ ಹೇಳ್ತಾನ, ಪರಲೋಕ ಅಂದ್ರೆ ದೇವರಿಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅವತ್ತು ಆಯ್ಕೆ ಇತ್ತು, ಇವತ್ತು ಆಯ್ಕೆ ಇತ್ತು. ಆತನ ಮುಂದೆ ಯಾರು ಬಂದು ಹೇಳಿಲ್ಲ ಇತ್ತಂಗೆ, ಈಗ ನಿಮ್ಮ ಅಪ್ಪನ ಮನೆಗೆ ಹೋಗಿ ನೀನ್ ದೇವ್ರ ವಿರುದ್ಧ ಪಾಪ ಮಾಡಿ ಯಾರು ಹೇಳಲ್ಲ. ಈತನೇ ಆಯ್ಕೆ ಮಾಡ್ತಾ ಇದ್ದಾನೆ. ಅಂತ ಆಯ್ಕೆಗಳು ನಮಗೂ ದೇವರು ಕೊಟ್ಟಾನ ಪ್ರೇರಣೆ. ಹಲ್ಲೆಲೂಯಾ. ನಾವು ಬಿದ್ದು ಹೋಗಿರ್ಬೋದು, ಎದ್ದಿರ್ಬೋದು, ನಾಶನದಲ್ಲಿರ್ಬೋದು, ಅಥವಾ ಇದುವರೆಗೆ ಗೊತ್ತಿಲ್ಲದೆ ತಪ್ಪಾದ ಆಯ್ಕೆಗಳನ್ನ ಮಾಡಿರಬಹುದು. ಆದ್ರೆ ಇವತ್ತು ದೇವರು ನಮ್ಗೆ ಹೇಳೋದು, ನೀನು ಆಯ್ಕೆಯನ್ನ ಬದಲಾಯಿಸು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೋದ್ರೆ ಮುಂದೆ ಹಾಗೆ ಹಲ್ಲೆಲೂಯಾ. ಅವನು ಆಯ್ಕೆ ಮಾಡಿದನು, ನಮ್ಮ ಅಪ್ಪನ ಹತ್ರ ಹೋಗ್ಬೇಕು, ದೇವರಿಗೆ ವಿರುದ್ಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ, ನಾನು ಇನ್ನು ಮುಂದೆ ನಿನ್ನ ಮಗ ಅನ್ಸ್ಕೊಳ್ಳಿಕ್ಕೆ ಲಾಯಕ್ಕಿಲ್ಲ, ನಾನು ನಿಮ್ಮ ಮನೇಲಿ ಎಲ್ಲಾದ್ರೂ ಒಂದು ಕಡೆ ಕೆಲಸ ಮಾಡ್ಕೊಂಡಿರ್ತೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇದು ಒಬ್ಬ ಮನುಷ್ಯನ ಆಯ್ಕೆ, ಮಗನ ಆಯ್ಕೆ. ತಂದೆ ಮನೆಗೆ ಹೋಗಿ ತಪ್ಪನ್ನ ಒಪ್ಕೊಂಡ್ಬಿಟ್ಟು ದೇವ್ರ ಮುಂದೆ ತಪ್ಪು ಒಪ್ಕೊಂಡು ಅವ್ರ ಮನೇಲಿ ಒಂದು ಕೆಲಸ ಮಾಡ್ಕೊಂಡಾದ್ರೆ ಊಟ ತಿಂತೇನಂತ. ಆದ್ರೆ ದೇವರ ಆಯ್ಕೆ ಯಾವತ್ತೂ ಬದಲಾಗಲ್ಲ. ನಿನ್ನನ್ನ ಮಗನು ಅಂತ ಆತನ ಆಯ್ಕೆ ಮಾಡಿದ್ರೆ ನೀನ್ ತಿರುಗಿ ಬರುವುದಾದ್ರೂ ಕೂಡ ದೇವರು ನಿನ್ನನ್ನು ಕೆಲಸದವನಂತ ಕರೆಯಲ್ಲ, ನಿನ್ನನ್ನ ಮಗನು ಎಂಬುದಾಗಿ ಕರೀತಾನ. ಬೈಬಲ್ ಹೇಳ್ತದೆ, ಆತನ ದೂರದಲ್ಲಿ ಕಾಣುವಾಗಲೇ ಆತನ ಚಪ್ಪಾಳೆ ಹೊಡೆದು ತಟ್ಟಿ ಆಳುಗಳನ್ನ ಕರೆದು ಏನ್ ಮಾಡಿದ್ರು, ಕೊಬ್ಬಿದ ದನಗಳನ್ನ ಕಟ್ ಮಾಡಿಸಿ ಆತನಿಗೆ ಒಳ್ಳೆ ವಸ್ತ್ರಗಳನ್ನ ಹಾಕಿಸಿ ಚಪ್ಪಲನ್ನ ಹಾಕಿ ಏನ್ ಮಾಡಿದ್ರು, ಸ್ವಾಗತ ಮಾಡಿಕೊಡನಂತ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಕೆಲವರು ಮನಸ್ಸು ಹೇಗೆ ಗೊತ್ತಿರುತ್ತೆ, ಕ್ರೈಸ್ತತ್ವದಲ್ಲಿ ಬೇಜಾರು ಮಾಡ್ಕೋಬೇಡ್ರಿ, ನಾನು ಡೈರೆಕ್ಟ್ ಮಾತಾಡ್ತೇನೆ. ಅಕಸ್ಮಾತ್ ಆಗಿ ಕುಡಿದ್ವಿ ಅಂತ ಇಟ್ಕೊಡ್ರಿ, ಅಕಸ್ಮಾತ್ ಆಗಿ ತಪ್ಪು ಮಾಡಿದ್ವಿ ಅಂತ ಇಟ್ಕೊಡ್ರಿ, ಅಕಸ್ಮಾತ್ ಆಗಿ ಸಭೆ ಬಿಟ್ಬಿಟ್ಟಿದ್ವಿ ಅಂತ ಇಟ್ಕೊಡ್ರಿ, ಅಕಸ್ಮಾತ್ ಆಗಿ ಹೆಂಡತಿ ಹೊಡೆದೆ ಅಂತ ಇಟ್ಕೋ, ಏನೋ ಜಗಳ ಆಯ್ತು, ನಿನ್ ಮನ್ಸು ಹೇಳ್ತದೆ, ನೀನ್ ದೇವ್ರ ವಿರುದ್ಧ ಪಾಪ ಮಾಡ್ಬಿಟ್ಟಿಯಪ್ಪ, ನೀನ್ ಬಹಳ ಗಲತ್ ಮಾಡ್ಬಿಟ್ಟಿ, ಆಯ್ತು, ನಿನ್ ಮನಸ್ಸಿಗೆ ಸೈತಾನ ಬಿತ್ತಾನ, ನೀನ್ ಯೋಗ್ಯನೇ ಅಲ್ಲ ದೇವ್ರ ಮನೆಯಲ್ಲಿ ಹೋಗ್ಲಿಕ್ಕೆ, ನೀನ್ ಯೋಗ್ಯನೆಲ್ಲ ಅವ್ರ ಮುಖ ತೋರಿಸ್ಲಿಕ್ಕೆ, ನೀನ್ ಸಾಯಕ್ಕೆ ಲಾಯಕ್ ಅಂತ ಹೇಳ್ತಾರೆ ಸೈತಾನ. ಇವತ್ತು ಅನೇಕರು ಕ್ರೈಸ್ತರು ಕೂಡ ಸುಸೈಡ್ ಮಾಡ್ಕೊಳ್ತಾರೆ. ನಾನು ಯೋಚನೆ ಮಾಡ್ತೇನೆ, ಅಲ್ಲಪ್ಪ ಇವ್ರು ಹೆಂಗ್ ಕ್ರೈಸ್ತರು, ಇವರು ದೇವರ ಮಕ್ಕಳಾದ್ರೆ ಆತ್ಮವನ್ನ ಮುಟ್ಟುವ ಧೈರ್ಯನೇ ಮಾಡಲ್ಲ ಅವರು. ಯಾಕೆ? ಆತ್ಮ ಯಾರಿಗೆ ಸಂಬಂಧಪಟ್ಟಿದ್ದು? ಅದು ದೇವರಿಗೆ ಸಂಬಂಧಪಟ್ಟಿದ್ದು. ನಮ್ ಶಾರೀರದಲ್ಲಿ ಮಾಡುವ ಪಾಪಕ್ಕೆ ಇಷ್ಟು ಅಂಜುವುದಾದ್ರೆ ಆತ್ಮ ದೇವರದು, ಆತ್ಮನ ಹೇಗೆ ಮುಟ್ತೀರಿ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದು ಒಂದು ಆಯ್ಕೆ ಮಾಡಬೇಕು. ವಾಕ್ಯ ಹೇಳ್ತದೆ, ಮನ ತಿರುಗಿ ಬಂದವನನ್ನ ಏನು ಎತ್ತ ಅಂತ ಕೇಳಿಲ್ಲ ತಂದೆ, ನನ್ನ ಮಗ ಬಂದನ ಹಬ್ಬ ಮಾಡಿದೆ ಅಂತ. ಇವತ್ತು ದೇವರು ಕೂಡ ಹಾಗೆ, ಅಕಸ್ಮಾತ್ ಆಗಿ ತಪ್ಪು ಮಾಡಿದ್ರೆ ದೇವರು ಬಯಸ್ತಾ ಇರೋದು, ಆ ತಪ್ಪಿನಿಂದ ಎದ್ದು ನನ್ನ ಬಳಿಗೆ ಬರುವುದಾದ್ರೆ
ನಿನ್ನ ಮನಸ್ಸಲ್ಲಿ ನಾನು ಪರಲೋಕಕ್ಕೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ಅನ್ನೋ ಮನವರಿಕೆ ಬರುವುದಾದ್ರೆ ದೇವರು ತಿರುಗಿ ನಿನಗೆ ಒಳ್ಳೆ ವಸ್ತ್ರವನ್ನ ಕೊಟ್ಟು ನಿನಗೆ ಸುಂದರವಾದ ಕೆರಗಳನ್ನ ತೊಡಿಸಿ ಅದ್ಭುತವಾದ ಆಹಾರದೊಟ್ಟಿಗೆ ನಿನ್ನ ಜೀವಿತವನ್ನ ಮಗನಂತೆ ಅವತ್ತು ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ತಪ್ಪಿ ಹೋಗೋದು ದೊಡ್ಡದಲ್ಲ ಪ್ರಿಯರೇ, ಎಲ್ಲರೂ ತಪ್ಪಿ ಹೋಗ್ತಂತ. ಆದ್ರೆ ದೊಡ್ಡ ವಿಚಾರ ಏನಂದ್ರೆ ತಪ್ಪಿ ಹೋಗಿದ್ದೀರಂತ ಗೊತ್ತಾದಾಗ ಮನ ತಿರುಗುತ್ತಾನಲ್ಲ ಆತನ ದೇವರ ಮಗ. ಹಲ್ಲೆಲೂಯಾ. ಅಯ್ಯೋ ಹೆಂಗ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಬಿಡ ಅಂತ ಇದ್ದೇ ಹೋಗರಂತ ಹೋಗ್ಲತ್ತಕ್ಕಿಲ್ಲ. ಏನಾಯ್ತು? ನಾನು ಯಾವಾಗ ಹೇಳ್ತಾನೆ, ಹೋಗುವಾಗ ಕಾಲು ಎಡಬಹುದು ಅಂತೇಳಿ ಕತ್ತರಿಸಿ ಬಿಸಾಕ್ಬಿಡ್ತೇನೆ. ಏನ್ ಮಾಡ್ತೀರಿ? ಅದನ್ನ ಸ್ವಲ್ಪ ಒರೆಸ್ಕೊಂಡು ಸರಿ ಮಾಡ್ಕೊಂಡು ಬ್ಯಾಂಡೇಜ್ ಹಾಕೊಂಡು ಏನ್ ಮಾಡ್ತೀರಿ? ಸ್ವಲ್ಪ ಚೆನ್ನಾಗಿ ನಡೀತೀರಿ, ನೆಕ್ಸ್ಟ್ ಹುಷಾರ್ಲಿ ನಡೀತೀರಿ. ಅದನ್ನ ಮಾಡದ್ಬಿಟ್ಟು ಹೆಂಗ್ ಬೆರಳು ಎಡವತ್ ಬಿಡು ಹೋಗ ಅಂತೇಳಿ ಈಗ ಹೊತ್ಕೊಂಡು ಓಡಾಡ್ತೇವ. ಹಂಗ ಮಾಡಿದ್ರೆ ಏನಂತ ಹುಚ್ಚರು ಅಂತ. ಇವತ್ತು ಅನೇಕರು ಹಂಗೆ ದೇವ್ರ ಮಕ್ಕಳು ಏನೋ ಒಂದ್ ಸಣ್ಣ ಮಿಸ್ಟೇಕ್ ಆಗ್ಬಿಟ್ರೆ ಹೋಯ್ತು ಆಯ್ತು, ಅದ್ರ ನೆಪ ತಗೊಂಡು ಏನ್ ಮಾಡ್ತಾರೆ? ಜೀವನನೇ ಹಾಳು ಮಾಡ್ಕೊಳ್ತಾ ಇದಾರೆ. ನಾನು ಹೇಳ್ತೇನೆ ಪ್ರಿಯರೇ, ಇವತ್ತು ನಿನ್ನ ಆಯ್ಕೆ ದೇವರ ಬಳಿಗೆ ಮನ ತಿರುಗಿ ಬರುವಂತದ್ದಾಗಿರಬೇಕು. ಹಲ್ಲೆಲೂಯಾ. ಪ್ರಕಟಣೆ 3:20 ಓದೋಣ. ದೇವರ ಹೃದಯ ಹೇಗಿದೆ? ಬೇಗ ಬಾಯ್ಪಟ್ಟೆ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ದೇವ್ರ ಹೃದಯ ಎಂತದು? ದೇವ್ರು ಕ್ಷಣ ಕ್ಷಣಕ್ಕೂ ತಟ್ತಾ ಇದ್ರೆ ನನ್ನ ಮಗ ಬಾಗಿಲು ತೆರೆದ್ರೆ ಸಾಕಂತ. ಅದು ಎಂತ ಪರಿಸ್ಥಿತಿ ನನ್ನ ಸ್ವರಕ್ಕೆ ಕಿವಿಗೊಟ್ಟು ನನ್ನ ಮಾತಿಗೆ ವಿಧಿಯನ್ನಾಗಿ ಬಾಗಿಲು ತೆರೆದಾದ್ರೆ ದೇವರು ಹೇಳ್ತಾನೆ, ನಾನು ಆತನ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅಲ್ಲಿ ತಂದೆ ಅದನ್ನೇ ಮಾಡಿದ್ರು. ಅದ್ಭುತವಾದ ದನಗಳನ್ನ ಕಡಿಸಿ ಅಡಿಗೆ ಮಾಡಿಸಿ ಊರಿಗೆಲ್ಲ ಊಟ ಹಾಕಿ. ಯಾಕೆ? ನನ್ನ ಮಗ ಬಂದಾನ್ರಿ. ಹಲ್ಲೆಲೂಯಾ. ದೇವ್ರು ಬಯಸ್ತಾ ಇದ್ದಾನೆ, ತಪ್ಪಿ ಹೋಗಿರುವವ್ರನ್ನ ದೇವ್ರು ಹುಡ್ತಾನ. 100 ಕುರಿಗಳಲ್ಲಿ 1 ಕುರಿ ತಪ್ಪಿ ಹೋಗಿತ್ತಂತ. ದೇವ್ರ ವಾಕ್ಯ ಹೇಳ್ತಾ ಏನ್ ಮಾಡಿದ್ರು? ಆ ಕುರುಬನು ಅದು 99 ಬಿಟ್ಟು 1 ಕುರಿಯನ್ನ ಹುಡ್ಕೊಂಡು ಹೋದಂತ. ಹಾಗಾದ್ರೆ ನಾವು ಎಲ್ಲಿ ನಮ್ಮ ಮನಸ್ಸು ಯಾವತ್ತಾದ್ರೂ ನಾನು ದೇವರಿಂದ ತಪ್ಪಿ ಹೋಗಿದ್ದೇನೆ ಅಂತ ಅನಿಸ್ತದಲ್ಲ, ಅವಾಗ ನೀವು ತೀರ್ಮಾನ ಯೋಚನೆ ಮಾಡಬೇಕು, ನಿನ್ನನ್ನ ದೇವ್ರು ಹುಡುಕುತ್ತಾ ಇದ್ದಾನೆ. ಹಲ್ಲೆಲೂಯಾ. ಸಭೆಯಲ್ಲಿ ನಾವೆಲ್ಲರೂ ಇದ್ದೇವೆ, ನಮ್ಮನ್ನ ದೇವ್ರು ಹುಡುಕ್ತಾ ಇಲ್ಲ. ಚೇರ್ ಖಾಲಿ ಇದೆಯಲ್ಲ, ಯಾರು ಬಂದಿಲ್ಲ, ದೇವರು ಅವರನ್ನ ಹುಡುಕ್ತಾ ಇದ್ದಾನೆ. ಯಾಕೆ ನನ್ನ ಮಗ ಬಂದಿಲ್ಲ? ಯಾಕೆ ನನ್ನ ಮಗಳು ಬಂದಿಲ್ಲ? ಯಾಕೆ ತಪ್ಪಿ ಹೋಗಿದ್ದಾನೆ? ಆ ತಪ್ಪಿ ಹೋಗಿರುವ ಆತ್ಮವನ್ನು ಕುರಿತಾಗಿ ದೇವರು ಹುಡುಕ್ತಾ ಇದ್ದಾನೆ. ನಾನು ಕೇಳ್ತೇನೆ, ಹಾಗಾದ್ರೆ ಇನ್ನು ಎಷ್ಟು ದಿವಸಗಳ ಕಾಲ ದೇವರು ನಿನ್ನ ಹುಡುಕುತ್ತಾನೆ ಅಲಿಬೇಕು? ಶಿಲುಬೆ ಹೊತ್ತಿದ್ದಲ್ಲದೆ, ಮರಣನ ಅನುಭವಿಸಿದ್ದಲ್ಲದೆ, ನಿನಗೆ ರಕ್ಷಣೆ ಕೊಟ್ಟಿದ್ದಲ್ಲದೆ, ಈಗ ತಪ್ಪಿ ಹೋದ್ರೆ ಮತ್ತ ದೇವರು ಬಿಸಿಲಾಗ ನಮ್ಗೆ ಹುಡುಕ್ಬೇಕು. ಹಲ್ಲೆಲೂಯಾ. ಜನರಲ್ ನಾನು ಹೇಳ್ತಾ ಇದ್ದೇನೆ. ಒಂದ್ಸರಿ ಮಗು ಹೊರಗೆ ಹೋಗ್ಬಿಟ್ಟಿದ್ದಂತ ಇಟ್ಕೊಡ್ರಿ, ಎಲ್ಲೋ ಹುಡುಕಿ ಅಡ್ಡಾಡಿ ಕರ್ಕೊಂಡ್ ಬರ್ತೀನಿ ಮನೆಗೆ. ಮಗ ಹಂಗೆಲ್ಲ ಹೋಗ್ಬಾರ್ದು, ಬಿಸಿಲಂತೆ ಭಾಳ ಸಾಕಾಯ್ತು ಬಿಸಿಲಲ್ಲಿ ಹುಡ್ತೀನಿ. ಒಳಗೆ ಹೋಗಿ ಕೋಲ್ಡ್ ನೀರು ತಂದ್ಕೊಡೋದು ಆರಾಮ್ಸೆ ಕುಡಿದು ಕೂಡ್ಲಿ ಅನ್ನಿಸ್ದಾಗ ಮತ್ತೆ ಹೋಗಿದ್ರೆ ಹೆಂಗಿರ್ತದೆ ನಿಮ್ಮ ಮನಸ್ಸು? ಹೋಗತ್ತ ಬಿಸಿಲಾಗ ಬಿದ್ದು ಸಾಯಲಕತ್ತೆ, ಸಾಕಾಯ್ತು ಹುಡುಕಿ ಅಂತೀರ ಇಲ್ಲ? ಅಂತೇವಿಲ್ಲ? ಅಂತೇವ ನಾವನ್ನ ಫಸ್ಟ್ ಅನ್ಬೇಡ್ರಿ, ಒಳಗೊಳಗೆ ಅನ್ಕೋತೀವಿ, ಯಪ್ಪ ಸಾಕಾಯ್ತು ನಾನೇ ಸಾಯಂಗಾಗಿರೋ ಬಿಸಿಲಾಗ ಯಾಕೆ ಹೋಯ್ತದ ಏನೋ ಮಾತು ಕೇಳಲ್ಲ ಅಂತ. ದೇವ್ರ ಹಂಗಲ್ಲ ಪ್ರಿಯ, ದೇವ್ರು ಹುಡುಕ್ತಲೇ ಆದಂತೆ ಆ ಮಗಳನ್ನು ಹಿಡ್ಕೊಂಡ್ಬರ್ಬೇಕು, ಆ ಮಗನನ್ನು ತರಬೇಕು. ಆತನಿಗಾಗಿ ನನ್ನ ರಕ್ತ ಸುರಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ದೇವ್ರು ಎಷ್ಟು ತವಕಿಸ್ತಾ ಇದ್ದಾನೆ ನಮ್ಮನ್ನ ಬಳಿಯಲ್ಲಿ ಕರ್ಕೊಳ್ಳಿಕ್ಕೆ. ಇವತ್ತು ನಮ್ಮ ಆಯ್ಕೆ ಏನಾಗಲ್ಲ, ದೇವರ ಬಳಿಯಲ್ಲಿ ಬರ್ಲಿಕ್ಕೆ ಆಯ್ಕೆ ಇದೆನಾ, ಅಥವಾ ಹೆಂಗಾದ್ರೂ ಮಾಡಿ ದೇವ್ರನ್ನ ತಪ್ಪಿಸ್ಕೊಳ್ಳೋ ಆಯ್ಕೆನ ನಾವು ಹುಡುಕ್ತಾ ಇದ್ದೇವಾ? ಹಲ್ಲೆಲೂಯಾ. ನಿಮ್ಮ ಆಲೋಚನೆ ಬಹಳ ಪ್ರಾಮುಖ್ಯ. ಆಲೋಚನೆ ಆಯ್ತು, ನಾನು ಸಭೆಗೆ ಹೋಗ್ಬೇಕಾ ಬೇಡವಾ, ಇದು ನನ್ನ ಆಯ್ಕೆ. ನಾನು ಪ್ರಸಂಗ ಮಾಡ್ಬೇಕಾ ಬೇಡವಾ, ಇದು ನನ್ನ ಆಯ್ಕೆ. ಹಲ್ಲೆಲೂಯಾ. ಇಲ್ಲಿ ನಿಂತಾಗ ದೇವರು ವಾಕ್ಯವನ್ನು ಕೊಡಬಹುದು, ಆದ್ರೆ ಮೊದಲು ಇಲ್ಲಿ ಬಂದು ನಿಲ್ಬೇಕಾ? ನಾವು ಮನೇಲಿ 10 ವಾರ ನಾನು ಹೋಗಬಾರ್ದು ಚರ್ಚಿಗೆ ಅಂತೇಳಿ ಮನೆಗೆ ಉಳ್ಕೊಬಿಟ್ಟೆ. ದೇವ್ರ ಚಿಂತ ಇದ್ದಿಲ್ಲ, ನಾನು 10 ವಾರ ಬಂದಿಲ್ಲ ವಾಕ್ಯ ಹೇಳೋದಂದ್ರೆ ಇದೆಲ್ಲ ನಂಬದ? ಹಲ್ಲೆಲೂಯಾ. ಆಮೇಲೆ ಬರ್ತಾನೆ ದೇವ್ರು 10 ವಾರದ ಮೇಲೆ ಬರ್ಬೇಕಂತ ದೇವ್ರ ಚಿಂತೆ ಇತ್ತು, ನಾನು ಈಗ ವಾಕ್ಯ ಹೇಳ್ತಾ ಇದ್ದೇನೆ. ಇದೆಲ್ಲ ನಮ್ಮ ಆಯ್ಕೆ? ಹಂಗಲ್ಲ. ದೇವರ ಆಯ್ಕೆ ಪ್ರತಿದಿನ ನನ್ನ ಜೊತೆ ಇರ್ಬೇಕು, ನೀವು ಪ್ರತಿದಿನ ನನ್ನ ಅನುಮತಿಲಿ ಇರ್ಬೇಕು, ನನ್ನ ಮಕ್ಕಳು ಪ್ರತಿದಿನ ಸಂತೋಷವಾಗಿರ್ಬೇಕು. ದೇವ್ರ ವಾಕ್ಯ ಹೇಳ್ತದ, ನೀವು ಯಾವಾಗಲೂ ಸಂತೋಷ ಪಡ್ರಿ. ತಿರುಗಿ ನಾನು ಹೇಳ್ತೇನೆ, ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ರಿ ಅಂತ ವಾಕ್ಯ ಹೇಳ್ತದ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನೋಡ್ರಿ, ಆಯ್ಕೆ ನಮ್ದು ಪ್ರಿಯರೇ.
ದೇವ್ರಿಗೆ ಅಂತ ಹೇಳ್ಬೇಡ್ರಿ. ದೇವ್ರದ ಆಯ್ಕೆ ಒಂದೇ, ನಮ್ನೆಲ್ಲರನ್ನ ರಕ್ಷಿಸ್ಬೇಕು, ನಮ್ಮೆಲ್ಲರಿಗೂ ಒಳ್ಳೆದೇ ಆಗ್ಬೇಕು, ನಾವು ಬದುಕಬೇಕು ಅನ್ನೋದೇ ದೇವರ ಆಯ್ಕೆ. ದೇವರ ಆಯ್ಕೆ ಯಾವತ್ತೂ ಬದಲಾಗಲ್ಲ. ನಮ್ಮ ಆಯ್ಕೆ ಬದಲಾಗ್ತದೆ. ನಾವು ತೀರ್ಮಾನ ಮಾಡಬೇಕು ಎಲ್ಲೆಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ಆ ಆಯ್ಕೆಗಳನ್ನ ಬದಲು ಮಾಡಿಕೊಂಡು ದೇವರ ಬಳಿಯಲ್ಲಿ ಬರುವುದಕ್ಕೆ ನಾವು ತೀರ್ಮಾನ ಮಾಡಬೇಕು. ಹಲ್ಲೆಲೂಯ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 6:12 ಬೇಗ ಹೋಗೋಣ ಸ್ವಲ್ಪ. ಮಂದಮತಿಗಳಾಗಿರದೆ, ನೋಡ್ರಿ, ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನ ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಿರಬೇಕೆಂದು ಕೋರುತ್ತೇನೆ. ಹಲ್ಲೆಲೂಯಾ. ಆಯ್ಕೆ ಮಾಡ್ಲಿಕ್ಕೆ ಕೆಲವರು ಗೊತ್ತಾಗಲ್ಲ. ಹೆಂಗೆ ಸರ್, ಏನ್ ಆಯ್ಕೆ ಮಾಡೋದು, ಸ್ವಲ್ಪ ಕನ್ಫ್ಯೂಸ್ ಅದ, ನನಗೆ ಕಡಿಮೆ ಇದೆ ಬುದ್ಧಿ. ನಾವ್ ಯಾರನ್ನ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಬೈಬಲ್ ಹೇಳ್ತದೆ, ನೀವು ಮಂದಮತಿಗಳಾಗಿರದೆ ವಾಗ್ದಾನಗಳನ್ನ ಹೊಂದಿಕೊಂಡು ಯಾರು ಆ ಫಲಕ್ಕೋಸ್ಕರ ನಂಬಿ, ವಾಗ್ದಾನ ನಂಬಿ ಬಹಳ ದಿನ ಆದ್ರೂ ಕಾದುಕೊಂಡಿದ್ದು ಆ ಫಲವನ್ನ ಯಾರು ಹೊಂದಿಕೊಂಡಿದ್ದಾರೋ ಅವರನ್ನ ನೋಡಿ ನಾವು ಅನುಕರಣೆ ಮಾಡ್ಬೇಕು. ಅಬ್ರಾಮನ್ ನೋಡಿ, ಮುಪ್ಪಿನ ಪ್ರಾಯದಲ್ಲಿ ದೇವರನ್ನು ನಂಬಿದನು. 75 ವರ್ಷದಲ್ಲಿ ಮಕ್ಕಳು ಕೊಡ್ತಾನೆ, ಅದು 99 ಕೊಟ್ಟನು. 24 ವರ್ಷ ತಾಳ್ಮೆಯಿಂದ ಕಾದ್ಕೊಂಡ. ಹಾಗಾದ್ರೆ ನಾವು ಯಾರನ್ನ ಆಯ್ಕೆ ಮಾಡ್ತೀವಿ? ಅಬ್ರಾಮನ್ನ ಆಯ್ಕೆ ಮಾಡ್ಕೊಂಡು, ಬಿಡು ಪರವಾಗಿಲ್ಲ, ನಾನು ನಂಬಿಕಸ್ಥನಾಗಿರ್ತೇನೆ. ಹಲ್ಲೆಲೂಯಾ. ಒಬ್ಬ ಎಲಿಷಾ ಸತ್ತೋಗ್ಬಿಟ್ಟನು. ಎಲಿಷನ್ ಶಿಷ್ಯ ಸತ್ತೋದಾಗ ಆಕೆ ಹೆಂಡತಿ ಚಿಂತೆ ಮಾಡಬಹುದಾಗಿತ್ತು. ನನ್ನ ಗಂಡ ಏನಾಗ ಎಲಿಷನ್ ಶಿಷ್ಯ ದೇವ್ರನ್ನ ಆರಾಧನೆ ಮಾಡೋನು, ಪ್ರವಾದಿ ಮಂಡಳಿ ಇದ್ರು, ಆತನೇ ಸತ್ತೋದನು, ಹೋಗತ್ತೆ ಯಾವ ದೇವ್ರು ಅನ್ಬೋದಾಗಿತ್ತು. ಆಕೆ ಏನ್ ಮಾಡ್ತಾಳೆ? ಎಲಿಷನ ಬಳಿಯಲ್ಲಿ ಬರ್ತಾಳೆ, ಪ್ರವಾದಿ ಬಳಿಯಲ್ಲಿ ಬಂದು ಕೂತ್ಕೊಳ್ತಾಳೆ. ಏನಾಗ್ಬೇಕಮ್ಮ, ನನಗೆ ಹಿಂಗೆ ಸಾಲ ಇದೆ, ನನ್ನ ಗಂಡ ಸತ್ತು ಹೋಗ್ಯಾನ. ಹಲ್ಲೆಲೂಯಾ. ನಿನ್ ಮನೇಲಿ ಏನಿದೆ? ಎಣ್ಣೆ ಇದೆ, ತಗೊಂಬ, ಜಮಾ ಮಾಡಿ ಕೊಟ್ಟು ಎಣ್ಣೆ ಅಭಿವೃದ್ಧಿ ಆಯ್ತು, ಮನೇಲಿ ಸಾಲ ತೀರ್ತು. ಹಲ್ಲೆಲೂಯಾ. ಆಕೆ ಯೋಚನೆ ಮಾಡಬಹುದಾಗಿತ್ತು, ದೇವ್ರ ಭಯ ಭಕ್ತಿಲಿಂದ ಅವ್ನ ಗಂಡ ಸತ್ಯ ಹೋದ, ಯಾವ ದೇವ್ರ ಹೋಗತ್ತ, ಸಾಲ ಮಾಡಿ ಸತ್ತೋಗ್ಬಿಟ್ಟಾನ ಅಂತೇಳಿ ಬೈಕೋತ ಊರು ತುಂಬ ಓಡಾಡಬಹುದಿತ್ತು. ಆದ್ರೆ ಆಕೆ ಆಯ್ಕೆ ಏನು? ತನ್ನ ಗಂಡ ಎಲ್ಲಿ ಇದ್ನೋ ಅದೇ ಸ್ಥಳಕ್ಕೆ ಬಂದು ಅದೇ ಎಲಿಷನ ಬಳಿಯಲ್ಲಿ ಆಕೆ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದಾಳೆ. ಆಕೆ ಜೀವಿತ ಬದಲಾಯಿತು. ಪ್ರೇರೆ, ಹಲ್ಲೆಲೂಯಾ. ಆಯ್ಕೆ ನಮಗ್ ಬಿಟ್ಟಿದ್ದು. ಆಕೆ ಅನ್ಕೊಳ್ಬೋದಾಯ್ತು, ಇಷ್ಟು ಸಾಲ ಮಾಡ್ಸತ್ರ ಹೋಗತ್ತ ಬೇಕಾಗಿಲ್ಲ ನನಗೆ, ಅವ್ರ ಗುಂಪೆ ಬೇಡ ಅಂತ ನಾನು ಬೇರೆ ಬದುಕ್ತೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇದೆಲ್ಲ ಆಯ್ಕೆ ದೇವರು ನಿಮ್ಗೆ ಮಾಡ್ತಾ ಕೂತ್ಕೊಳ್ಳಲ್ಲ. ನಿಮ್ ಕೈಯಲ್ಲಿ ಕೊಟ್ಟ ಸ್ವತಂತ್ರ, ನೀವು ಯಾವ್ದು ಬೇಕೋ ಆಯ್ಕೆ ಮಾಡ್ಕೊ. ಸಭೆಗೆ ಬರ್ತೀರಿ, ಹಲ್ಲೆಲೂಯಾ. ಬಂದ ತಕ್ಷಣ ಸಭೆಗೆ ಮನೆಯಿಂದ ಆರಾಮಾಗಿ ಬರ್ತೇವೆ. ಬಾಗಿಲಿಂದ ಬರುವಾಗ ಯೋಚನೆ ಮಾಡ್ತೇವೆ, ಮೊದಲನೇ ಲೈನ್ ಕೂತ್ಕೊಳ್ಳ, ಎರಡನೇ ಲೈನ್ ಕೂತ್ಕೊಳ್ಳ, ನಾನು ಯಾರ ಬಾಜು ಕೂತ್ಕೊಳ್ಳಿ, ರೇಖಾಕನ್ ಬಾಜು ಕೂತ್ಕೊಳ್ಳೆ, ಸ್ವಾತಿ ಬಾಜು ಕೂತ್ಕೊಳ್ಳೆ. ಹಲ್ಲೆಲೂಯಾ. ದೇವ್ರು ಹೇಳೋಣ, ನೀನು ಇವ್ರ ಬಾಜು ಕೂತ್ಕೊಂಡ. ಆಯ್ಕೆ ನಮ್ದು, ನಾವು ಆಯ್ಕೆ ಮಾಡ್ಬೇಕು. ಯಾರ ಪಕ್ಕದಲ್ಲಿ ಕೂತ್ಕೊಂಡ್ರೆ ವಾಕ್ಯ ಚೆನ್ನಾಗಿ ಕೇಳಬಹುದು, ಅವ್ರನ್ನ ಆಯ್ಕೆ ಮಾಡಿ. ಹಲ್ಲೆಲೂಯಾ. ಟಪಟಪ ಅಂತ ಯಾರೋ ವಾಕ್ಯ ತೆಗಿತಾರ, ಅವ್ರ ಬಾಜು ಕೂತ್ಕೊಂಡು. ಅವ್ರೇನೋ ಬರ್ಕೊಳ್ತಾ ಇದಾರೆ, ಅವ್ರ ಬಾಜು ಕೂತ್ಕೊಳ್ಳಿ. ಎಲ್ಲದಕ್ಕೂ ಆಮೇಲೆ ನಂತರ ವಾಕ್ಯ ಹೇಳೋದಕ್ಕಿಂತ ಮುಂಚೆನೆ ಅರ್ಥ ಮಾಡಿ ಪಕ್ಕದಲ್ಲಿ ಕೂತ್ಕೊಳ್ಳಿ. ಯಾವಾಗ ನಿದ್ದೆ ಹೊಡ್ತಾರೆ, ನಮ್ಮ ಕ್ಲಾಸ್ಮೇಟ್ ಸೇಮ್ ಅಲ್ಲೇ ಕೂತ್ಕೊಂಡ್ರೆ ಹೆಂಗಿರ್ತದ? ಹಲ್ಲೆಲೂಯಾ. ಆಯ್ಕೆ ನಿಮ್ದು, ನೀವು ಆಯ್ಕೆ ಮಾಡ್ಕೊಳ್ಳೋದು, ಎಲ್ಲಿ ಕೂತ್ಕೊಳ್ಬೇಕು, ನಾನು ಹೇಗೆ ರಿಸೀವ್ ಮಾಡ್ಕೊಳ್ಬೇಕು, ಅವ್ರು ಹೇಗೆ ಆರಾಧನೆ ಮಾಡಿ. ಬೈಬಲ್ ಅದಕ್ಕೆ ಹೇಳ್ತದೆ, ವಾಗ್ದಾನವನ್ನ ನಂಬಿ ತಾಳ್ಮೆಯಿಂದ ಕಾದುಕೊಂಡು ಯಾರು ಆಶೀರ್ವದಿಸಲ್ಪಟ್ಟರು ಅವ್ರನ್ನ ಅನುಕರಣೆ ಮಾಡ್ಬೇಕಂತ. ನಮಗ್ ಜ್ಞಾನ ಇಲ್ಲ, ಓಕೆ, ಬುದ್ಧಿ ಕಡಿಮೆ ಅದ, ಆದ್ರೆ ಒಂದು ಜ್ಞಾನ ಆದ್ರೂ ಇರ್ಬೇಕು, ಯಾರನ್ನ ಆಯ್ಕೆ ಮಾಡ್ಬೇಕು. ಬೈಬಲ್ ಹೇಳ್ತದ, ಒಳ್ಳೆ ಸಕ್ಸಸ್ಫುಲ್ ಆಗಿರೋರ್ನ, ಆತ್ಮೀಯ ಮನುಷ್ಯರನ್ನ ಹೊರಗಡೆ ಹುಡುಕ್ಬೇಡ್ರಿ, ಬೈಬಲ್ ಅಲ್ಲಿ ಹುಡುಕ್ರಿ. ಹೊರಗೆ ಗೊತ್ತಾಗಲ್ಲ ನಮ್ಗೆ. ಅರಸು ಪಾಸ್ಟರ್ ಎದುರಿಗೆ ಬೆಳ್ಳ ಮಟ್ಟ ಕಾಣಿಸ್ತಾರ, ಮನೆಗೆ ಬಂದು ನೋಡ್ರಿ ಗೊತ್ತಾಗ್ತದೆ. ಬೇರೆ ಪಾಸ್ಟರ್ ಬಗ್ಗೆ ಬೇಡ, ನನ್ನ ಬಗ್ಗೆ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನನ್ನನ್ನು ಅನುಸರಿಸ್ಬೇಡ್ರಿ, ಬೈಬಲ್ ಅಲ್ಲಿ ಹುಡುಕ್ರಿ. ಅನೇಕರು ಅದರ ಭಕ್ತರು, ಅನೇಕರು ದೇವರ ಚಿತ್ತದಂತೆ ನಡೆದವರು ಅದರ, ಅವರನ್ನ ನಾವು ಅನುಸರಿಸಿ ಕೊನೆಯದಾಗಿ ಯೇಸುವನ್ನ ಅನುಸರಿಸಿ ನಮ್ಮ ಆಶೀರ್ವಾದ ಹೊಂದ್ಕೊಳ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಯಾವುದೇ ವ್ಯಕ್ತಿಯ ಜೀವಿತ ನಂಬಿದ್ರೆ ಫಲಭರಿತರಾಗಿರ್ಬೇಕು. ಒಂದು ಗಿಡ ನೆಟ್ರೆ ಏನ್ ಮಾಡ್ತೇವೆ ನಾವು? ಯೋಚನೆ ಮಾಡ್ತೇವೆ, ಅದ್ರಲ್ಲಿ ಒಳ್ಳೆ ಹೂವು ಬಿಡಬೇಕು, ಒಳ್ಳೆ ಹಣ್ಣು ಬಿಡಬೇಕಂತೇವೆ. ಹಲ್ಲೆಲೂಯಾ. ಅದಕ್ಕೆ ಫಲ ಬರಬೇಕು. ಹಲ್ಲೆಲೂಯಾ. ಗಟ್ಟಿಗಡ್ರಿ, ಫಲ ಇರಬೇಕು. ಫಲ ಅಂದ್ರೆ ಮಕ್ಕಳ ಫಲ ಅಲ್ಲ, ಮತ್ತೆ ತಪ್ಪು ತಿಳ್ಕೊಬೇಡಿ. ಹಣದ ಫಲ ಅಲ್ಲ, ಬಿಲ್ಡಿಂಗ್ ಕಟ್ಟರ ಅವ್ರದೇ ಫಲ ಅಲ್ಲ, ಆತ್ಮೀಯ ಫಲಗಳು. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 58ನೇ ವಚನ ಓದ್ರಿ. ಆಯ್ತು, ಒಂದು 10 ಮಿನಿಟ್ಸ್ ಅಲ್ಲಿ ಮುಗಿತು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ. ಯೇಸು ಜ್ಞಾನದಲ್ಲಿಯೂ ದೇಹದಲ್ಲಿಯೂ
ವೃದ್ಧಿಯಾಗುತ್ತಾ ಬಂದನು. ಓಕೆ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹುಟ್ಟಿದನು ಮರಿಯಳ ಹೊಟ್ಟೆಯಲ್ಲಿ. ಯೇಸು ಸ್ವಾಮಿ ಬೆಳೀತಾ ಇದ್ದನು. ಹೇಗೆ ಬೆಳೀತಾ ಇದ್ದನು ಯೇಸು ಸ್ವಾಮಿ? ಬರೀ ಶಾರೀರಿಕವಾಗಿ ಬೆಳೆದಿಲ್ಲ, ಆತನ ಜ್ಞಾನದಲ್ಲಿಯೂ ಶಾರೀರದಲ್ಲಿಯೂ ಬೆಳೆದನಂತ. ಶರೀರವು ಕೂಡ ವರ್ಷಕ್ಕೆ ವರ್ಷಕ್ಕೆ ಬೆಳೀತಾ ಇದೆ, ಹಾಗೆಯೇ ವರ್ಷದಿಂದ ವರ್ಷಕ್ಕೆ ಆತನ ಜ್ಞಾನವು ಬೆಳೆಯಿತು. ಹಲ್ಲೆಲೂಯಾ. ಸಭೆಗೆ ನಾವು ಬರ್ತಾ ಇರ್ತೇವೆ, ಉದಾಹರಣೆಗೆ ಎಕ್ಸಾಂಪಲ್, 10 ವರ್ಷದಿಂದ ಬರ್ತಾ ಇರ್ತಾರ, ಅವ್ರಿಗೆ ಒಂದು ಹಲ್ಲೆಲೂಯಾ ಅನ್ನಕ್ ಬರಲ್ಲ. ಈಗ ಒಬ್ರು ಯಾರೋ 2 ವರ್ಷದ ಕೆಳಗೆ ಬಂದಾರ, ಫಸ್ಟ್ ಬಂದಾಗ ಹಲ್ಲೆಲೂಯಾ ಹೇಳಕ್ ಬರ್ತಿರ್ಲ, ಈಗ ಹಾಡ ಆಡ್ತಾರ, ವಾಕ್ಯ ಹೇಳ್ತಾರ. ಈಗ ನೀನ್ ಬಂದೆ ಅಂತ ಇಟ್ಕೋ ಈ ಸಭೆಗೆ, ಈಗ ನೀನು 10 ವರ್ಷದಿಂದ ಬಂದು ಹಲ್ಲೆಲೂಯಾ ಹೇಳಕ್ ಬರ್ದದವ್ರನ್ನ ಆಯ್ಕೆ ಮಾಡ್ತೀಯಾ? 2 ವರ್ಷದಲ್ಲಿ ಬಂದು ಎಲ್ಲಾನು ಮಾಡೋರ್ನ ಆಯ್ಕೆ ಮಾಡ್ತೀಯ? ಯಾರನ್ನ ಆಯ್ಕೆ ಮಾಡ್ತೀನಿ? 10 ವರ್ಷದಿಂದ ಬರ್ತಾರಂತ ಇನ್ನ ಹಲ್ಲೆಲೂಯಾ ಹೇಳಕ್ ಬರಲ್ಲ, ನಾನು ಅವ್ರ ತರನೇ ಆಗ್ಬೇಕಂತ್ಯ? ಇಲ್ಲ, ಒಳ್ಳೆದನ್ನ ಆಯ್ಕೆ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಅನ್ನೋದೆಲ್ಲ ಪ್ರಾಮುಖ್ಯ, ಯಾವಾಗ ಹುಟ್ಟ್ಯಾರ ಅನ್ನೋದೆಲ್ಲ ಪ್ರಾಮುಖ್ಯ. ಬೆಳೆದರೆಂಗ ಶಾರೀರಿಕವಾಗಿಯೂ ಆತ್ಮೀಕವಾಗಿಯೂ ಬೆಳವಣಿಗೆ ಆಗಬೇಕು. ಅದನ್ನೇ ಯೇಸು ಸ್ವಾಮಿಯ ವಾಕ್ಯ ಹೇಳ್ತದೆ. ಯೇಸು ಜ್ಞಾನದಲ್ಲಿಯೂ ವೃದ್ಧಿಯಾಗಿದ್ದನು, ದೇಹದಲ್ಲಿಯೂ ವೃದ್ಧಿಯಾಗಿದ್ದನು. ಮತ್ತೆ ಮುಂದೆ ಇದಲ್ಲದೆ ದೇವರ ಮತ್ತು ಮನುಷ್ಯರ ಹಲ್ಲೆಲೂಯಾ. ಯೇಸು ಸ್ವಾಮಿ ಶಾರೀರಿಕವಾಗಿ ಬೆಳೀತಾ ಇದ್ದಾನೆ, ಜ್ಞಾನದಲ್ಲೂ ಬೆಳೀತಾ ಇದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರ ದಯೆ ಮತ್ತೆ ಮನುಷ್ಯರ ದಯೆ ಕೂಡ ಯೇಸು ಸ್ವಾಮಿ ಮೇಲೆ ಹೆಚ್ಚುತ್ತಾ ಬಂತಂತ. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ನನ್ನ ಸ್ನೇಹಿತ ಒಬ್ಬ ಬಹಳ ಕಷ್ಟದಲ್ಲದನು. ನಾನು ಆತನ ನೋಡಿಲ್ಲ ಕಷ್ಟ ಹೇಗಿದೆ ಅಂತ, ಬಟ್ ಆತನ ಹೇಳುವ ರೀತಿಯಲ್ಲಿ ನನ್ನ ಹೆಂಡತಿ ಕಾಲ್ ಮಾಡಿ ಹಣದ ಸಮಸ್ಯೆಗಾಗಿ ಕೇಳ್ತಾ ಇದ್ದ. ನನ್ನ ಆತ್ಮೀಯ ಫ್ರೆಂಡು, ನಮ್ಮ ಹತ್ರ ಹಣ ಇಲ್ಲವೇ ಇಲ್ಲ, ಕೊಡ್ಲಿಕ್ಕೆ ಇಲ್ಲ. ನಾನು ರೆಂಟ್ ಕಟ್ಟಿಲ್ಲ, 2 ತಿಂಗಳು ರೆಂಟ್ ಕಟ್ಟಿರ್ಲಿಲ್ಲ. ಮತ್ತೆ ಬಜಾಜ್ ಫೈನಾನ್ಸ್ ಇದೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ 2, 3, 5ನೇ ತಾರೀಕುವರೆಗೆ BC ಕಟ್ಟೋದಿರ್ತದೆ. ಇದೆಲ್ಲ ನನ್ನ ವೈಯಕ್ತಿಕವಾದ ಸಮಸ್ಯೆಗಳು. ಇದೆಲ್ಲ ಇದೆ. ನಾನೇ ಯಾವ್ದು ಕಟ್ಟಬೇಕು ಯಾವ್ದು ಕಟ್ಟಬಾರದು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೇನೆ. ಆ ಕಡೆಯಿಂದ ಒಂದು ಕಾಲ್ ಬರ್ತಾ ಇದೆ, ನನಗೆ ಬಹಳ ಇಂಪಾರ್ಟೆಂಟ್, 5,000 ರೂಪಾಯಿ ಬೇಕೀಗ ಅಂತ. ನನ್ನ ಹೆಂಡತಿಗೂ ಕೂಡ ಮಾತಾಡ್ತಾರೆ, ಇಲ್ಲ ಶಿವ, ಅರಸಿಗೆ ಆತ ಬಿಸಿ ಇರ್ತಾನ, ನೀನೆಲ್ಲಾದ್ರೂ ಸಹಾಯ ಮಾಡು, ಹೇಗಾದ್ರೂ ಮಾಡಿ ಎಂಬುದಾಗಿ. ಆಕೆಗೂ ಕೂಡ ಸಹಾಯ ಮಾಡ್ಬೇಕನ್ನಿಸ್ತದೆ, ಆಗ್ತಾ ಇಲ್ಲ ಪರಿಸ್ಥಿತಿ. ಶುಕ್ರವಾರ ಆರಾಧನೆಗೆ ಇಲ್ಲಿ ಬಂದಿದ್ವಿ, ಆರಾಧನೆ ಮಾಡಿದ್ವಿ, ಎಲ್ಲ ಆಗ್ತಾ ಇತ್ತು. ಒಂದು ಮೆಸೇಜ್ ಹಾಕಿದ್ವಿ, 7 ಗಂಟೆ ಎಂಡಿಂಗ್ ವರೆಗೆ ನನಗೆ 5,000 ರೂಪಾಯಿ ಹಾಕು, ಇಲ್ಲಾಂದ್ರೆ ನಾನು ಮನೆಗೆ ಹೋಗಕ್ಕಾಗಲ್ಲ ಅಂತ. ಏನೋ ಯಾಕೋ ಗೊತ್ತಿಲ್ಲ, ಆ ಮೆಸೇಜ್ ಎಲ್ಲ ನಾನು ನೋಡಿಲ್ಲ. ಪ್ರಾರ್ಥನೆ ಮಾಡಿ ಮುಗಿದು ಹೋಗಿದ್ಮೇಲೆ ಮೆಸೇಜ್ ನೋಡ್ತೇವೆ, ಶಿವಮ್ಮನ ಕಡೆಗೆ ನೋಡ್ತಾನೆ, ಇಬ್ರು ಒಂದೇ ಡಿಸ್ಟ್ರಿಕ್ಟ್ ಮಾಡ್ತೇವೆ ನಾವು, ಗಂಡ ಹೆಂಡತಿ. ಯಾವ್ದು ವಿಚಾರದಲ್ಲಿ ನೀನ್ ನನಗೆ ಹೇಳಿ, ನಾನು ನಿನ್ಗೆ ಹೇಳಿ, ನಾನು ಜಗಳ ಬರಬಾರ್ದಲ್ಲ. ಹಲ್ಲೆಲೂಯಾ. ಹಾಗಾಗಿ ಇಬ್ಬರು ನೋಡುವಾಗ ಚಿನ್ನ ಹೆಂಗಾರ ಮಾಡಿ ಕೊಟ್ಬಿಡು ಪಾಪ ಅಂದ್ರು. ದೇವರಿಗೆ ಸ್ತೋತ್ರ. ಆಕೆಗೂ ನಂಬಿಕೆ ಅಂದ್ರೆ ನಾಳೆಗೆ ಬೆಳಗಾದ್ರೆ ನಾವು ಫೈನಾನ್ಸ್ ಕಟ್ಟಬೇಕು, ಎಲ್ಲ ಬಹಳ ಕಷ್ಟದಲ್ಲಿದೆ, ದಿನ ಹೋಗ್ತಾ ಇದೆ, ಹೋಗ್ಲಿ ಅಂತೇಳಿ ಹಂಗೆ ಹಿಂಗೆ ಜಮಾ ಮಾಡಿ 5,000 ರೂಪಾಯಿ ಆ ಕಡೆ ಕಳಿಸ್ಬಿಟ್ಟು. ಈಗ ಬರಿಗೆ ಶನಿವಾರ ಬಂತು, ಆಯ್ತು, ಬಾಡಿಗೆ ಕಡೆ ಟೆನ್ಷನ್ ಆಗ್ತಾ ಇದೆ, ಬಜೆಟ್ ಕಾರ್ಡ್ ಟೆನ್ಷನ್ ಆಗ್ತಾ ಇದೆ. ಭಾನುವಾರ ಬಂತು, ಆರಾಧನೆ ಆಯ್ತು, ಸ್ತೋತ್ರ. ಆರಾಧನೆ ಹೇಗೋ 1,000 ರೂಪಾಯಿ ಕಾಣಿಕೆ ಬರ್ತದೆ, ಸ್ತೋತ್ರ. 1,000 ರೂಪಾಯಿ ಕಾಣಿಕೆ ಮನೆಗೆ ಹೋಗಿ ಅದು ತಗೊಳ್ಳೋ ಅಷ್ಟ್ರಾಗ ಒಂದು 500 ರೂಪಾಯಿ ಹೋಗ್ಬಿಡ್ತು. ಹಲ್ಲೆಲೂಯಾ. ಇಲ್ಲಿ ಸಭೆಗೆ ಅದು ತಂದ, 20 ತಂದ, 30 ತಂದ, ಹೀಗಿದೆ ಜೀವಿತ. ಏನ್ ಮಾಡಬೇಕು ಗೊತ್ತಿಲ್ಲ. ಆಯ್ತಂತೇಳಿ ಹೋಗಿ ಸಾಯಂಕಾಲ ಸಿಸ್ಟರ್ ಆಂಟಿ ಮನೆಗೆ ಪ್ರಾರ್ಥನೆ ಕರೆದ್ರು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ವಿಶ್ವಾಸದಲ್ಲಿ ನಾವು ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು. ನಾವು ಕೊಟ್ಟಿದ್ದು ಆ ಸಹಾಯ ಮಾಡಿದ ನಮ್ಮ ಹತ್ರ ಹೆಚ್ಚಾಗಿ ಹಣ ಇದೆ ಅಂತಲ್ಲ, ನನ್ನ ಹತ್ರ ಯೇಸು ಇದಾನ ನಂಬಿಕೆ, ನನ್ನ ದೇವರು ಏನೋ ಮಾಡ್ತಾನ, ನನ್ನನ್ನ ನಡೆಸ್ತಾನ ಅಂತೇಳಿ ಪ್ರಾರ್ಥನೆಗೆ ಹೋಗಿ ವಾಕ್ಯ ಹೇಳುವಾಗ್ಲೇ ಯೇಸುವಣ್ಣ ಮತ್ತೆ ಶ್ವೇತಕ್ಕ ಎಲ್ಲರೂ ನಾವಿದ್ವಿ. ವಾಕ್ಯ ಹೇಳಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ, ನಂಬಿಕೆ ಅಂದ್ರೆ ಹೇಗೆ, ಕೆಲವು ನಾಳೆ ನಂಗೆ ಹಣ ಬೇಕು, ಬಟ್ ಇಲ್ಲ, ಮೆಸೇಜ್ ಬರ್ತಾನೆ ಇದೆ ಪ್ರಾರ್ಥನೆ ಮಧ್ಯದಾಗ, ಟೆನ್ಷನ್ ನಮ್ಗೆ ಡೆಲಿಕೇಟ್ ಏನ್ ಮಾಡಿ, ಟುಮಾರೋ ನಿಮ್ಗೆ ಅಮೌಂಟ್ ಆಗ್ತೇನೆ ಅಂತ ಹೇಳ್ಬಿಟ್ಟು ಯಾರಿಗೆ ನಾನು ಕೊಡ್ಬೇಕು ಅವ್ರಿಗೆ 1 ರೂಪಾಯಿ ಇಲ್ಲ. ನಾನು ಸ್ವಾತ್ಯ ಮೆಸೇಜ್ ನೋಡಿದ್ರು, ಟುಮಾರೋ ಅಂತ ಹಾಕಿದ್ರೆ ಹೆಂಗೆ ಆಗ್ತಾರಪ್ಪ, ಹೋಗಿ ಮನೆಗೆ ಮಕ್ಕತ್ತೇವೆ, ಬೆಳಿಗ್ಗೆ ಎದ್ರೆ ಹೆಂಗೆ ಆಗ್ತೀರಿ ಹಣ? 1 ರೂಪಾಯಿ 2 ರೂಪಾಯಿ ಇಲ್ಲ, ನಾನು 15,000 ರೂಪಾಯಿ ಹಾಕ್ಬೇಕು ಅಮೌಂಟ್, ಹಣನೇ ಇಲ್ಲ. ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ. ಆಯ್ತು, ನನಗೇನೋ ಒಂದು 2 ನಿಮಿಷ ಹಂಗೆ ಜಪ ಮಾಡೋಕೆ ನನ್ನ ಮನಸ್ಸು ಫ್ರೀ ಆಗ್ಬೇಕಲ್ಲ, ಆರಾಧನೆ ಮಾಡ್ಲಿಕ್ಕೆ ಆಂಟಿ ಮನೇಲಿ. ನಾನೇನ್ ಮಾಡಿದೆ, ದೇವರ ಸ್ತೋತ್ರಪ್ಪ, ನಾನು ಟುಮಾರೋ ಕೊಡ್ತೇನೆ ಅಂತ ಹೇಳಿ ಹಾಕ್ಬಿಟ್ಟು ಆಯ್ತು. ಪ್ರಸಂಗದಲ್ಲಿ ಕೂಡ ನಾನೇನೋ ನನ್ನ ನಂಬಿಕೆ ಬಗ್ಗೆ ನಾನು ಮಾತನಾಡಿದೆ. ಪ್ರಾರ್ಥನೆ ಮುಗಿತು, ಎಲ್ಲ ಮುಗಿತು. ಜನಕರ್ತಮ್ಮ ಬಂದು ಕಾಣಿಕೆಯನ್ನು ಕೊಟ್ಟರು, ಯಥಾರ್ಥವಾಗಿ ಕೊಡುವ ಕಾಣಿಕೆ ಕೊಟ್ಟರು, ಮಿಷನ್ ಫಂಡ್ಗೆ ಕೊಡುವ ಕಾಣಿಕೆಯನ್ನು ಕೊಟ್ಟರು. ಅದೆಲ್ಲ ನಮ್ಮ ಕಾಮನ್. ಅವ್ರ ಮನೇಲಿ ಕಾಣಿಕೆ ಕೊಡೋದೇನು ಕಡಿಮೆ ಇಲ್ಲ,
ಅದ್ರ ಬಗ್ಗೆ ಚಿಂತೆ ಇಲ್ಲ, ಅದು ಕೊಟ್ಟು ಎಲ್ಲ ಮುಗೀತು. ನಾವು ಅದನ್ನೇನು ನಿರೀಕ್ಷೆ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು ಯಾವುದು. ಆದ್ರೆ ನಾನು ಹೋಗೋದಕ್ಕಿಂತ ಮುಂಚೆ ತಮ್ಮನು 1 ತಿಂಗಳು ಸ್ಯಾಲ್ರಿಯನ್ನು ತೆಗೆದು ಬರೆದಿಟ್ಟನ. ಅಲ್ಲಿ ಬರೆದು ಕೊಟ್ಟಾರ ಸ್ಯಾಲ್ರಿ, ದಿನಕರ್ ಮತ್ತೆ ರಾಜೇಂದ್ರ ಏನೋ ಬರೆದಿತ್ತು. ಫಸ್ಟ್ ಮಂತ್ ಸ್ಯಾಲ್ರಿ ಬರೆದು ಸ್ಯಾಲ್ರಿನ ಹಾಕಿ ಅವ್ರು ಕೊಟ್ಟಾರ. ಅವ್ರು ಕೊಟ್ಟು ಸ್ಯಾಲ್ರಿನ ತಂದು ಈತ ಕಾಣಿಕೆ ಕೊಡ್ಬೇಕಂತ ಇಟ್ಕೊಂಡು ತಗೊಂಡು ಬಂದು ಏನ್ ಮಾಡಿದ್ರು, ಕಾಣಿಕೆ ಕೊಟ್ಟರು. ನಾನು ಅವ್ರಿಗೆ ಮೆಸೇಜ್ ಹಾಕಿ 10 ನಿಮಿಷ ಕೂಡ ಆಗಿಲ್ಲ. ನನ್ನ ವಿಶ್ವಾಸ ನಾನು ಬೆಳಿಗ್ಗೆ ಕೊಡ್ತೇನೆ ಹೇಳ್ಬಿಟ್ಟಿನಿ, ನಾನು ಅಷ್ಟೇ ಮುಗೀತು. ಅಲ್ಲಿ ತಗೊಂಡು ಬಂದು ಏನ್ ಮಾಡ್ರು, ಮನೇಲಿ ಹೋಗಿ ನೋಡ್ತವೆ 1 ತಿಂಗಳು ಸ್ಯಾಲ್ರಿ ಪೂರ್ತಿ ಆಗ್ತಿದ್ದಾನೆ, ಕೈ ತನಕ ಮತ್ತೆ ದಸಂಬಾಗ ಏನು ಅದು ಮಿಷನ್ ಫಂಡ್ ಕೊಟ್ಟಿದ್ದಾನ, ಕಾಣಿಕೆ ಕೊಟ್ಟಿದ್ದಾನ. ಮತ್ತೆ ಬೆಳಿಗ್ಗೆ ಆಗಷ್ಟರಲ್ಲಿ ನಾನು ಫೋನ್ ಹಚ್ತಾ ಫೋನ್ ತಗೊಂಡೆ ಜಮಾ ಮಾಡ್ತಾ ಇದ್ದಾನೆ. ಅಮೌಂಟ್ ಎಷ್ಟಿದೆ ಏನಿದೆ ಈಗ ಅಕೌಂಟ್ ಅಲ್ಲಿ ಹಾಕೊಳ್ಬೇಕಂತ. ಅಮ್ಮವ್ರಿಗೆ ಯಾರು ಅಮೌಂಟ್ ಕಳ್ಸ್ಯಾರ, ನೀವು ಏನ್ ಮಾಡಿ ಸರ್ ಒಂದಿನ ಅಡಿಗೆ ಮಾಡ್ರಿ ಚರ್ಚಲ್ಲಿ ನೋಡ್ರಿ, ಯಾವತ್ತ ಅಡಿಗೆ ಮಾಡೋದು ನಾನು ಹಣ ಕಳಿಸ್ತೇನೆ. ಅಲ್ಲೆಲ್ಲೂಯ್ಯ. 3,500 ರೂಪಾಯಿ ಶಿವ 3,500 ರೂಪಾಯಿ ಕಳಿಸಿದ್ರು. ತಮ್ಮವ್ರಿಗೆ ಗೊತ್ತು ಮನೆಯಲ್ಲಿ ಸ್ಯಾಲ್ರಿ 10,000 ರೂಪಾಯಿ ಮತ್ತು 1,000 1,300 ಎಲ್ಲ ಜಮಾ ಮಾಡಿ ಏನ್ ಮಾಡಿ ಹೋಗಿ 15,000 ರೂಪಾಯಿ ಹಾಕಿ. ಅಲ್ಲೆಲ್ಲೂಯ್ಯ. ಇದು ಪ್ಲಾನ್ ಮಾಡೋದಲ್ಲ, ಇದು ಆಯ್ಕೆ. ಪ್ರಾರ್ಥನೆಯಲ್ಲಿದ್ದಾಗ ಏನಾಗುತ್ತೆ, ನಾಳೆ ನಮ್ಮ ಅಪ್ಪ ಕೊಡ್ತಾನೆ ಹೋಗಿ ಸ್ತೋತ್ರ ಅಂತ. ಈಗ ನನಗೇನು ಈ ಮನೇಲಿ ಆರಾಧನೆ ನಾನು ಪೀಸ್ಫುಲ್ ಅಂದ್ರೆ ಮನಸ್ಸು ಸಮಾಧಾನವಾಗಿರ್ಬೇಕು. ಅವರು ಮತ್ತೆ ಆಗ್ತಾ ಇದ್ರೆ ನನಗೆ ಕಳವಳ ಆಗ್ತದ. ನಾನು ಹೇಳ್ಬಿಟ್ಟೆ ನಾಳೆ ಕೊಡ್ತೇನೆ ಅಂತ. ಆಮೇಲೆ ಹೋಗಿ ತೀರ್ಮಾನ ಮಾಡೋದು, ದೇವರ ಸ್ತೋತ್ರ ಕೊಟ್ಟಿಯಪ್ಪ, ದೇವರ ಸ್ತೋತ್ರ, ನೀನು 15,000 ರೂಪಾಯಿ ಕೊಟ್ಟಿ ನಾನು ಕೊಟ್ಟಿದ್ದೇನೆ. ಆಮೇಲೆ ಪ್ರಾರ್ಥನೆ ಕೂತ್ಕೊಂಡು ನಾವ್ ಹೇಳಿದ್ವಿ, ದಿನಕರ್ತಮ್ಮ 10,000 ರೂಪಾಯಿ ಕೊಟ್ಟನಲ್ಲ, 10,000 ರೂಪಾಯಿಗೆ ಸಭೆಗೆ ನಾವು ಬೈಕ್ಗಳನ್ನು ತರಬೇಕು. ಅಲ್ಲೆಲ್ಲೂಯ್ಯ. ನನ್ನ ಸಮಯಕ್ಕೆ ದೇವರು ಕೊಟ್ಟರು ನಿಜ, ಆದ್ರೆ ಅದನ್ನ ನಾನು ವೈಯಕ್ತಿಕವಾಗಿ ನಾನು ಬಳಸ್ಕೊಳ್ಳೋಕೆ ಮನಸ್ಸಿಲ್ಲ. ಆ ಕ್ಷಣದಲ್ಲಿ ಅದು ಆಗಿದೆ. ಅದಾದ ನಂತರ ನಾವೇನ್ ಮಾಡಿದ್ವಿ, ಮೈಕ್ ಎಲ್ಲ ಹಾಳಾಗ್ಬಿಟ್ಟಿದೆ. 10,000 ರೂಪಾಯಿ ಎಷ್ಟು ಮೈಕ್ ಬರ್ತದೆ ಅಷ್ಟು ಮೈಕ್ ತಂದ್ಬಿಡೋಣ ಅಂತ ಹೇಳಿ ಈಗ ನಾನು ಮಾತಾಡ್ತಿರೋ ಮೈಕ್ ಈ ವೈರ್ಗಳನ್ನೆಲ್ಲ ಸೇರಿಸಿ ನಿನ್ನೆ 3,000 ರೂಪಾಯಿಗೆ ಮೈಕ್ ಅಂತ ತಂದಿದ್ದೇವೆ. ಒಂದು ಆಲ್ರೆಡಿ ನಾನು ಬುಕಿಂಗ್ ಮಾಡಿದ್ದೇನೆ, ಒಂದು 7,500 ರೂಪಾಯಿ ಮೈಕ್. ಹಲ್ಲೆಲೂಯಾ. ಅಂದ್ರೆ 10,000 ರೂಪಾಯಿ ಮುಗಿತ. ನಾನು ಏನಕ್ಕೆ ಹೇಳ್ತಾ ಇದ್ದೇನೆಂದ್ರೆ, ವಿಶ್ವಾಸದಲ್ಲಿಯೂ ಕೂಡ ಬೆಳಿಬೇಕು. ಬರೀ ದೇಹ ಬೆಳೀತು ಅರ್ಸ್ಪರ್ಶ ಬರುವಾಗ ಹಿಂಗೆ ಬಂದ್ರಪ್ಪ ಈಗ ಸ್ವಲ್ಪ ದಪ್ಪ ಆಗ್ಯಾರ, ಸಾರ್ಥಕ ಆಗಲ್ಲ. ಅಲ್ಲೆಲ್ಲೂಯ್ಯ. ಸೇವೆಗೆ ಬರುವಾಗ ಅಷ್ಟು ಬಹಳ ಪತ್ತಲ ಬಂದಿದ್ರು, 28 ಇತ್ತು ನಾನು ಟೊಂಕ ಆವಾಗ, ಇವಾಗ 32 ಆಗ್ಬಿಡ್ತು. ನಮ್ಮ ಅಮ್ಮಂಗೆ ಸಂತೋಷ, ನನ್ನ ಮಗ ಸ್ವಲ್ಪ ದಪ್ಪ ಆಗ್ಯಾನ. ಆದ್ರೆ ಅದೇ ರೀತಿಯಾಗಿ ನಮ್ಮ ತಂದೆಯಾದ ದೇವರು ಸಂತೋಷ ಪಡಬೇಕಂದ್ರೆ ಟೊಂಕ ಹೇಗೆ ಬಡಾಯಿಸಿದಿಲ್ಲ ಹಾಗೆ ಜ್ಞಾನ ಬಡಾಯಿಸ್ಬೇಕು. ಅಲ್ಲೆಲ್ಲೂಯ್ಯ. ವಿಶ್ವಾಸ ಬಡಾಯಿಸ್ಬೇಕು. ಆವಾಗ ದೇವ್ರಿಗೆ ಸಂತೋಷ ಆಗ್ತದೆ. ನನ್ನ ಮಗ 2016 ಬರುವಾಗ ಸಣ್ಣ ನಂಬಿಗಸ್ತನಾಗಿ ಬಂದ್ರೆ ಇವತ್ತು ನೋಡೋ ದೊಡ್ಡ ನಂಬಿಗಸ್ತನಾಗಿ ಅಂತ. ಅಲ್ಲೆಲ್ಲೂಯ್ಯ. ನಾನು ನಿಮಗೂ ಅದನ್ನ ಹೇಳ್ತೇನೆ, ಪರಿಸ್ಥಿತಿಗಳು ಏನೇ ಆಗಿರ್ಲಿ, ಶಾರೀರ ಹೇಗೆ ಬೆಳೀತಾ ಹೋಗ್ತದಲ್ಲ ಹಾಗೆ ನಂಬಿಕೆ ಕೂಡ ಬೆಳಿಬೇಕು. ಅಲ್ಲೆಲ್ಲೂಯ್ಯ. ಗಟ್ಟಿಯಾಗಿ ಹಲ್ಲೆಲೂಯ್ಯ. ನಾನು ದೇವ್ರು ಕಲಿಸಿದ್ದು ಒಂದೇ, ದೇವ್ರು ಕೊಟ್ಟದ್ದನ್ನ ದೇವರಿಗೆ ಕೊಡುವಾಗ ನಾವೇನ್ ಮಾಡ್ತಾ ಇದ್ವಿ, ಅದ್ 10,000 ರೂಪಾಯಿನ ಹೇಗೆ ನಾವು ಕಲೆಕ್ಟ್ ಮಾಡ್ತಾ ಇದ್ವಪ್ಪ, ದಿನಕರ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಆತ ಕೆಲ್ಸಕ್ಕೆ ಹೋಗಿಲ್ಲ, ಆತನ ಸಂಬಳ ಬಂದಿಲ್ಲ, ಕೆಲ್ಸಕ್ಕೆ ಸೇರಿಲ್ಲ, ಆತ ಕೊಡ್ತಿದ್ನ ಇಲ್ಲ. ಹಾಗಾದ್ರೆ ಈಗ ನಾನು ಅಲ್ಲಿ ಕೊಡ್ಬೇಕಾದ ಹಣ ಕೊಡ್ತಾ ಇದ್ದ ಇಲ್ಲ, ಹೇಗೋ ಜಮಾ ಮಾಡಿ ಕೊಡ್ತಾ ಇದ್ದೆ. ನಾವು ಮನೇಲಿ ಅದೇ ಚಿಂತೆ ಮಾಡ್ತೇವೆ. ನಾನು ಹೆಂಡತಿ ಹೇಳಿದ್ಲು, ನೀನು ಅಕಸ್ಮಾತ್ ತಮ್ಮನ ಪ್ರೇರೇಪಣೆ ಆಗಿ ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ನೀನು ಹೆಂಗೆ ಮಾಡ್ತಾ ಇದ್ದೆ ಅಂದ್ರು. ಅದೇ ಅಮ್ಮ ಮತ್ತೆ ಅದೇ ಜಪ, ನನ್ನ ನಂಬಿಕೆ ಅದಲ್ಲ, ಎಲ್ಲಾದ್ರೂ ದೇವ್ರು ಕೊಡ್ತಾ ಇದ್ರು ಅಂತ. ಅದಕ್ಕೆ ಯಾಕೆ ಹೇಳಿದ್ರು, ಮತ್ತೆ ಎಲ್ಲಾದ್ರೂ ಜಮಾ ಮಾಡೋ ನಂಬಿಕೆಯಲ್ಲಿ ಮೈಕ್ ತಗೊಂಡು ಅಂತ. ಅಕಸ್ಮಾತ್ ನಿನ್ ಟೈಮಿಗೆ ದೇವ್ರು ಕೊಟ್ಟು ನಾವು ಒಟ್ಟಾಗಿ ಅಂತ ಕೊಟ್ಟಿಯ ಸ್ತೋತ್ರ, ಅದೇ ನಂಬಿಕೆಯಲ್ಲಿ ಜಪ ಮಾಡಿ ನೀನು ಸಭೆಗೆ ಮೈಕ್ ತಗೊಂಡು ಬಾ ಸ್ತೋತ್ರ. ಅಲ್ಲೆಲ್ಲೂಯ್ಯ. ಅಂದ್ರೆ ದೇವ್ರು ಕೊಟ್ಬಿಟ್ಟು ನಾವು ಸಮಾಧಾನವಾಗಿ ಆರಾಮಾಗಿ ಮಕ ಬಿಡ್ಬಾರ್ದು, ಮತ್ತೆ ನಾವು ನಂಬಿಕೆಯಲ್ಲಿ ಬೆಳಿಬೇಕು. ಅದಕ್ಕೆ ನಾನು ಹೇಳ್ತೇನೆ, ಹಣ ಇಲ್ಲದಿದ್ರು ಕೂಡ ಬುಕ್ ಮಾಡಿ, ಅದು ಬರೋಷ್ಟ್ರಲ್ಲಿ ನಾನು ಏನ್ ಮಾಡ್ತೇನೆ, ಮೈಕ್ ತಗೊಂಡಿರ್ತೇನೆ. ನಿಮಗ್ ನಾನು ಹೇಳ್ತೇನೆ ಯಥಾರ್ಥವಾಗಿ. ಅದಕ್ಕೆ ನಾನು ಸಭೆಯಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಗೆ ಹೇಳ್ತೇನೆ. ಮಾಡದೇ ಇದನ್ನ ಹೇಳಿದ್ರೆ ಅದು ಕೆಲ್ಸಕ್ಕೆ ಬರಲ್ಲ. ಅಲ್ಲೆಲ್ಲೂಯ್ಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಶಾರೀರದಲ್ಲಿಯೂ ಬುದ್ಧಿಯಲ್ಲಿ ಅಂದ್ರೆ ಜ್ಞಾನದಲ್ಲಿಯೂ ಬೆಳಿಬೇಕು. ಯಾವಾಗ ಶಾರೀರ ಜ್ಞಾನದಲ್ಲಿ ಬೆಳೀತವಲ್ಲ, ದೇವರ ದಯೆ ನನ್ನ ಮೇಲೆ ಇತ್ತು. ಅಲ್ಲೆಲ್ಲೂಯ್ಯ. ಒಂದು ಕಡೆ ದೇವರ ದಯೆ ಇದೆ, ಹಾಗೆಯೇ ಮನುಷ್ಯರ ದಯೆ. ದೇವರು ನನ್ನನ್ನ ಕರುಣಿಸಿದನು, ಆ ಕರುಣೆಯನ್ನ ದಿನಕರನ ಹೃದಯದಲ್ಲಿ ಹಾಕಿದನು. ದೇವರ ದಯೆ ದೊರಕಿತ್ತು, ದಿನಕರನ ದಯೆ ದೊರಕಿತ್ತು, ಅದಕ್ಕೆ ನನ್ನ ಸಮಸ್ಯೆ ಬಗೆಹರಿತು. ದೇವರು ಮಳೆತರ ಮೇಲಿಂದ ಹಣ ಉದುರಿಸಲ್ಲ. ಅಲ್ಲೆಲ್ಲೂಯ್ಯ. ದೇವರ ದಯೆ ಎಷ್ಟು ಪ್ರಾಮುಖ್ಯನೋ ಮನುಷ್ಯರ ದಯೆ ಕೂಡ ಪ್ರಾಮುಖ್ಯ. ನನಗೆ ದೇವರೊಬ್ಬನೇ ಸಾಕ್ರಿ, ಯಾರು ಬೇಕಾಗಿಲ್ಲ, ಹೋಗ ಕಡೆ ಗಂಡ ಬೇಡ ಹೆಂಡತಿ ಬೇಡ, ನನಗೆ ಯೇಸು ಒಬ್ಬನೇ ಸಾಕು, ಹಂಗ ಹೇಳಿಲ್ಲ ದೇವರು.
ದೇವ್ರ ದಯ, ನನ್ನ ದಯ ಕೊಡಬೇಕು, ನೀನು ಮನುಷ್ಯರ ದಯ ಕೊಡಬೇಕು. ಮನುಷ್ಯರು ದೇವರ ಸ್ವರೂಪದಲ್ಲದಾರ. ಹಲ್ಲೆಲೂಯ. ದೇವ್ರೆ ನೀನೇ ಕೊಡ ಅಂದ್ರೆ ದೇವ್ರು ತಿರ್ಗಾ ಎಳೆದು ಬರಲ್ಲ, ಯಾರನ್ನಾರು ಕಳಿಸ್ತಾನೆ ದೇವ್ರು. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಸ್ವಲ್ಪ ಮುಂದೆ ಹೋಗೋಣ. 1 ಕೊರಿಂಥ 13ನೇ ಅಧ್ಯಾಯ 11ನೇ ವಚನ. ನಾನು ಬಾಲಕನಾಗಿದ್ದಾಗ, ಪೌಲನು ಹೇಳ್ತಾ ಇದ್ದಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು. ನೋಡ್ರಿ, ಸಣ್ಣ ಬಾಲಕನಾಗಿದ್ದಾಗ ಬಾಲಕನ ಮಾತಾಡಿದ್ವಿ. ನಾವೀಗ ಹುಟ್ಟಿದಾಗ 1-2 ವರ್ಷ ಇದ್ದಾಗ ಹೆಂಗ ಕರಿತಾ ಇದ್ವಿ? ಯಾರನ್ನಾರು ಕರಿ ಅಂದ್ರೆ ಊಟ ಮಾಡಿದ್ಯಾ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಊಟ ಮಾಡಿದ್ಯಾ ಅಂದ್ಬಿಡ್ತಿದೇವ. ಬೂವ ತಿಂದೆ ಮಕ್ಕಳು ಕಲ್ಸೋದು, ಊಟ ಆಮಲ್ಲ. ಬೂವ ತಿಂದೆ, ಚೀಯ ತಿಂದೆ, ಮತ್ತೆ ನೀರಿಗೆ ಏನ್ ಕೇಳ್ತೀರಿ? ಉಕ್ಕ ಬೇಕಾ ಅಲ್ಲ ಅಂದಿವಲ್ಲ. ಈಗ ನಮ್ಮ ಆನೋದನ್ ಕರೆದು ನಿಲ್ಸಿಲ್ಲಿ ಅವ ಇದೇನ್ ಮಗ ಅಂದ್ರೆ ಉಕ್ಕ ಅಂತಾನ. ಇದನ್ನ ನೋಡಿ, ವಾಟರ್ ಅಂತಾನ. ಕೋಲ್ಡ್ ವಾಟರ್ ಯಾವ ತಗೋತಿ ಮಗ ಅಂದ್ರೆ ಕೋಲ್ಡ್ ವಾಟರ್ ತಗೋತೀನಿ ನಾನು. ಹಲ್ಲೆಲೂಯ. 2 ವರ್ಷ ಮಗು ಇದ್ದಾಗ ಇದು ಕೋಲ್ಡ್ ವಾಟರ್ ಅಂತ ಗೊತ್ತಿಲ್ಲ. ಹಲ್ಲೆಲೂಯ. ಈಗ ಬೆಳೆದಿದ್ದಾನೆ, ಈಗ ಉಕ್ಕ ಅಂತ ಕರೆಯಲ್ಲ ಇದನ್ನ. ಅದನ್ನ ಏನಂತ ಕರೀತಾನ? ವಾಟರ್, ನೀರಿದು, ಬಿಸ್ಲೇರಿ ನೀರು, ಎಲ್ಲವನ್ನ ಕರೀತಾರೆ. ಕಾರಣ ಬೆಳೆದಿದ್ದಾನೆ, ಜ್ಞಾನ ಕೂಡ ಬೆಳೆದಿದೆ. ಅಂದಮೇಲೆ ನಾವು ಯೇಸು ಸ್ವಾಮಿಯಲ್ಲಿ ರಕ್ಷಣೆ ತಗೊಂಡಾಗ ಹುಟ್ಟಿದ್ವಿ. ಅವಾಗ ಏನೋ ಗೊತ್ತಿಲ್ಲ, ಚಪ್ಪಾಳೆ ಹೊಡ್ಯಕ್ ಬರಂಗಿಲ್ಲ, ಅಲ್ಲೆಲ್ಲೂ ಹೇಳಕ್ ಬರಂಗಿಲ್ಲ, ಹಾಡಾಡಕ್ ಬರಂಗಿಲ್ಲ. 10 ವರ್ಷ ಆದ್ಮೇಲೆ ಬರಲ್ಲ ಅಂದ್ರೆ ಹೆಂಗಪ್ಪ? ಹಲ್ಲೆಲೂಯ. ಕೋಲ್ಡ್ ವಾಟರ್ ಎಲ್ಲ ಬಿಸಿ ಆಗ್ಬಿಟ್ಟದ ನಿಮ್ಗೆ. ಹಲ್ಲೆಲೂಯ. ಹೇಳ್ರಿ, ಬರಲ್ಲ ಅಂದ್ರೆ ಸಂತೋಷನಾ? ಇನ್ನ 25 ವರ್ಷ ಆಗಿ ಪಾಸ್ಟ್ ಆಗಿ ಇನ್ಸಲ್ಟ್ ಮಾಡ್ಕೊಂಡು ಹೋಗಿ ಮೀಟಿಂಗ್ ಅಲ್ಲಿ ಹೋಗಿ ಸ್ವಲ್ಪ ಉಕ್ಕ ತಗೊಂಡ್ಬರ್ರಿ ಅಂದ್ರೆ ಹೆಂಗಿರ್ತದ? ಇತ್ತ ಯಾರಪ್ಪ ಎಲ್ಲಿ ಬಂದಾರ, ಯಾವ ಭಾಷೆ ಆಡ್ತಾರ ಅಲ್ಲ? ಹಂಗಂದ್ರೆ ನಾನ್ ಸಚಿನ್ ಕೇಳ್ತಾನಲ್ಲ, ಸಚಿನ್ ಏನಂತಾನ? ಮಟನ್ ಅನ್ನಲ್ಲ, ಚಿಕನ್ ಅನ್ನಲ್ಲವ, ಚೀ ಅಂತಾನ. ಯಾಕೆ? ನೀವ್ಯಾರ ಅಂತೀರಾ? ಸಚಿನ್ ಅಂತಾನ. ಕಾರಣ ಏನು? ಸಚಿನ್ ನಿಮ್ಮ ಹಾಗೆ ಇನ್ನ ಪರಿಪಕ್ವತೆಗೆ ಬರಲಿಲ್ಲ ಜ್ಞಾನದಲ್ಲಿ. ಆತನಿಗೆ ಮಾತಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ? ಸಣ್ಣವರಿದ್ದಾಗ ಏನ್ ಮಾತಾಡ್ತಾ ಇದ್ರು ಅದನ್ನೇ ಮಾತಾಡ್ತಾ ಇದ್ದಾನೆ. ಅವ್ನು ನೋಡಿ ಬಹಳ ಖುಷಿ ಪಡ್ತೇವ, ಅಯ್ಯೋ ಈ ಸಚಿನ್ ಹಿಂಗೇ ಇರ್ಲಿ ಅಂತೇವ. ನಾವು ಜಪ ಮಾಡ್ತಾ ಇದ್ದೇವೆ ಏನಂತ? ಸಚಿನ್ ಚೆನ್ನಾಗಿ ಮಾತನಾಡಬೇಕೆಂಬುದಾಗಿ. ಅಂದ್ಮೇಲೆ ನಾವು ದೇವರ ಬಗ್ಗೆ ಹೇಗೆ ಬೆಳೀತಾ ಇದ್ದೇವೆ, ನಮ್ಮ ನಂಬಿಕೆ ಹೇಗಿದೆ, ನಮ್ಮ ಆರಾಧನೆ ಹೇಗಿದೆ? ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನಂತೆ ಮಾತಾಡಿದನು. ಆಮೇಲೆ ಬಾಲಕನ ಸುಖ ದುಃಖಗಳನ್ನು ನೋಡಿ, ಬಾಲಕನ ಸುಖ ದುಃಖಗಳನ್ನ ನೋಡಿದ್ವಿ. ಉಕ್ಕ ಅಂದ್ಬಿಟ್ರೆ ಬಹಳ ಸಂತೋಷ ಅವಾಗ. ಆದ್ರೆ ಈಗ ಹಂಗಾಗಲ್ಲ. ನಾವು ಹೋಗಿ ಸಣ್ಣವಿದ್ದಾಗ ಉಕ್ಕನೆ ಅಂತ ಇದ್ದಿ, ನೀವಿ ಈಗ ಹಂಗೆ ಒಬ್ಬೊಬ್ರು ಅಂತಾರ ಮನೆಯಲ್ಲಿ. ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಬಾಯಿಲಿ ಟವಲ್ ಸ್ನಾನ ಮಾಡ್ಕೊಂಡು ಬರ್ತಾವಲ್ಲ, ಗಂಡ್ ಮಕ್ಳಿರ್ಲಿ ಹೆಣ್ಮಕ್ಳಿರ್ಲಿ, ಬಾಯಿಲಿ ಅಂದ್ರೆ ಯಾರಾದ್ರೂ ಮನೆಗೆ ಬಂದ್ಬಿಟ್ಟಿದ್ರೆ ಅವ ಟವಲ್ ಸುತ್ಕೊಂಡು ಹೊರಗೆ ಬರಂಗಿಲ್ಲ. ಏನಂತ ಅವಾಗ ಹಂಗಂಗೆ ಓಡಾಡ್ತಾ ಇದ್ದಿ, ಭಾಗ ಏನಾಗ್ತದ ಬಾಯಿಲಿ, ಇಲ್ಲಿ ಕೂಡು. ಮಕ್ಕಳು ಬರ್ತಾವ? ಬರಲ್ಲ. ಯಾಕೆ ಬರಲ್ಲ? ಅವಾಗ ಓಡಾಡ್ಯಾವ ನಿಜ, ಆದ್ರೆ ಈಗ ದುಡ್ಡವರಾಗ ಸ್ವಲ್ಪ ಬುದ್ಧಿ ಬಂದ್ರೆ ನಾನು ಡ್ರೆಸ್ ಹಾಕೊಂಡು ಹೋಗ್ಬೇಕಂತ. ಹಾಗೆ ಅಂದ್ರೆ ಈಗ ಬಾಲಕರಾಗಿದ್ದಾಗ ಅದರಲ್ಲೇ ಸುಖ, ಚಡ್ಡಿ ಹಾಕೊಂಡು ಓಡಾಡದೆ ಬಹಳ ಸಂತೋಷ ಸಣ್ಣ ಮಕ್ಕಳಿಗೆ. ಈಗ ಹಂಗಂತ ದೊಡ್ಡವರಾದ್ಮೇಲೆ ಕೂಡ ಅದೇ ರೀತಿಯಲ್ಲಿ ಬದುಕ್ತೇವ? ಬದುಕಲ್ಲ. ಪೌಲನು ಹೇಳ್ತಾನ, ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನ ಆಡಿದನು, ಬಾಲಕನಾಗಿದ್ದಾಗ ಬಾಲಕನ ಸುಖ ದುಃಖಗಳನ್ನ ಅನುಭವಿಸಿದ್ದನು, ಬಾಲಕನ ಆಲೋಚನೆಗಳನ್ನ ಮಾಡಿಕೊಂಡೆನು. ಆದ್ರೆ ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನ ಬಿಟ್ಟು ಬಿಟ್ಟೆನು. ಹಲ್ಲೆಲೂಯ. ದೊಡ್ಡವನಾದ ಮೇಲೆ ಸಣ್ಣವನಾಗಿದ್ದಾಗ ಮಾಡಿದ ಕ್ರಿಯೆಗಳನ್ನ ಬಿಟ್ಟು ಬಿಟ್ಟೆವು. ಅವಾಗ ಏನೋ ಮಾತಾಡ್ತಾ ಇದ್ವಿ, ಇವಾಗ ಮಾತಾಡಲ್ಲ. ಇವಾಗ ಅದನ್ನ ಮರೆತು ಹೋಗಿದ್ದೇವೆ. ನಾವು ಮಾತಾಡ್ತಾ ಇದ್ದೇವೆ ಅಂದ್ರೆ ನಮ್ಗೆ ನಗು ಬರ್ತದ. ನಾವು ಮಾತಾಡಿದ್ದನ್ನ ನಾವಿದ್ದ ರೀತಿ ಅಂದ್ರೆ ಈಗ ನಮಗೆ ಗೊತ್ತಿದೆ ಅದು ಸೇಮ್ ಅಲ್ಲ, ಪಪ್ಪಿ ಸೇಮ್. ಏನಂತಾರೆ? ಸೇಮ್ ಪಪ್ಪಿ ಸೇಮ್. ಇವತ್ತು ಅನೇಕ ದೇವರ ಮಕ್ಕಳ ಲೋಕದಲ್ಲಿ ನೋಡುವಾಗ ದೊಡ್ಡ ದಾಂಡಿಗರಾಗ್ಯಾರ, ಆದ್ರೆ ಇವತ್ತು ಕೂಡ ಪಪ್ಪಿ ಸೇಮ್ ಇದ್ದಂಗೆ ಅದ. ಹಲ್ಲೆಲೂಯ. ಅದೇ ಎಷ್ಟು ವರ್ಷ ಆದ್ರೂ ಕೂಡ ಟ್ವಿಂಕಲ್ ಸ್ಟಾರ್ ಯಾವ್ದು ಸಾಂಗ್ ಬರ್ತದಲ್ಲ ಮಕ್ಕಳು, ಟಿಂಕಲ್ ಲಿಟಲ್ ಸ್ಟಾರ್ ಅಲ್ಲ, ದೊಡ್ಡ ಬಡ ಸ್ಟಾರ್ ಆಗಿದ್ಮೇಲೆ ನೀವು ಲಿಟಲ್ ಸ್ಟಾರ್ ಸಾಂಗ್ ಆಡಿದ್ರೆ ಹೆಂಗೆ? ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ ಹೇಳ್ರಿ. ನಾವು ಬೆಳೆಯಬೇಕು. ಬಾಲ್ಯದವುಗಳನ್ನ ಬಿಟ್ಟು ಆತನ ಏನ್ ಮಾಡಿದನು? ಪ್ರೌಢಾವಸ್ಥೆಗೆ ಬೇಕಾದದನ್ನ ಕಲಿತುಕೊಂಡನು, ಅದನ್ನ ಅಭ್ಯಾಸ ಮಾಡಿದನು. ಹಾಗೆ
ನಮ್ಮ ಜೀವಿತ 100 ರೂಪಾಯಿಗಿಂತ ನಂಬಿಕೆ ಕೋಟಿಗೆ ಸಾಕಾಗಲ್ಲ. ನಂಬಿಕೆ ಬೆಳಿಬೇಕು ಪ್ರೇಮೆ. ಹಲ್ಲೆಲೂಯಾ. ನಗಡಿಗೆ ಇದ್ದ ಪ್ರಾರ್ಥನೆ ಕ್ಯಾನ್ಸರ್ಗೆ ಆಗಲ್ಲ. ವಿಶ್ವಾಸ, ಪ್ರಾರ್ಥನೆ ಸಣ್ಣದೇ ಇರಲಿ, ನಂಬಿಕೆ ದೊಡ್ಡದಾಗಬೇಕಾಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಇಬ್ರಿ 12:2 ಓದ್ರಿ. ಇಬ್ರಿ 12:2. ಹಾ, ನಂಬಿಕೆಯನ್ನು ಹುಟ್ಟಿಸುವವನು, ನೋಡ್ರಿ, ನಂಬಿಕೆಯನ್ನ ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಅವಮಾನವನ್ನ ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನ ಸಹಿಸಿಕೊಂಡು ಆಸನರೂಢನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಯೇಸು ಸ್ವಾಮಿಗೆ ಇಟ್ಟಂತ ಒಂದು ಯೋಜನೆ, ಆ ಬಿರುದು, ಆ ಸ್ಥಾನಕ್ಕಾಗಿ ಮರಣವನ್ನು ಲೆಕ್ಕಿಸದೆ ಆತನ ಏನ್ ಮಾಡಿದ್ರು, ಆತನ ಓಟವನ್ನ ಓಡಿ ಯೇಸು ಸ್ವಾಮಿಗೆ ಏನಾಗಿದ್ದಾನೆ, ದೇವರ ಸಿಂಹಾಸನದಲ್ಲಿ ಬಲಪಾಸದಲ್ಲಿ ಕೂತುಕೊಂಡನ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗೆ ಪೌಲ ನಮಗೂ ಹೇಳ್ತಾ ಇದ್ದಾನೆ, ನಾವು ಕೂಡ ಹಾಗೆ ನಂಬಿಕೆಯನ್ನ ಹುಟ್ಟಿಸಿದ ದೇವರು ಪೂರೈಸುವವನಾಗಿದ್ದಾನೆ. ನಿನಗೆ ಒಂದು ಸಲ ನಿನ್ ಕುಟುಂಬ ಅಭಿವೃದ್ಧಿ ಆಗ್ತದಂತ ದೇವರು ನಿನ್ನ ಹೃದಯದಲ್ಲಿ ನಂಬಿಕೆ ಹುಟ್ಟಿಸಿದ್ರೆ ದೃಢವಾಗಿರೋ ಅದು ಒಂದು ದಿನ ಪೂರೈಸುವಂತದಾಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆದ್ರೆ ಆಯ್ಕೆ ತಪ್ಪಿ ಹೋಗ್ಬಾರ್ದು. ನಂಬಿಕೆಯನ್ನ ಏನು ಹುಟ್ಟಿಸ್ಯಾನ, ನಿಮ್ ಮನೆ ಮುಂದೆ ಒಂದು ತಗೊಂಡು ಬಂದು ನಾನು ಒಳ್ಳೆ ಉತ್ತಮವಾದ ಗೋಧಿಯನ್ನ ಹಾಕಿ ಹೋಗಿದ್ದೇನಂತ ಇಟ್ಕೊಳ್ರಿ. ಆ ಗೋಧಿ ಏನಾಯ್ತು, ಒಂದು ಪೈರೋಡಿತ್ತು, ಸಣ್ಣ ಗಿಡ ಆಯ್ತು. ಈಗ ನೀನು ಗೋಧಿ ತೆನೆಯನ್ನ ಅನುಭವಿಸ್ಬೇಕಂದ್ರೆ ಆ ಗಿಡ ಬೆಳೆದು ತೆನೆ ಬಿಡೋವರೆಗೂ ನೀನು ಕಾಪಾಡ್ಕೊಳ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. 1 ದಿನ ಆಯ್ತು, 15 ದಿನ ಆಯ್ತು, 20 ದಿನ ಆಯ್ತು, ಯಾಕೋ ಗೋಧಿ ಇನ್ನ ಬಿಡ್ಲೇ ಇಲ್ಲ. ನೀನ್ ಏನ್ ಮಾಡ್ತೀಯ, ಆ ಗೋಧಿ ಗಿಡನ ಕಿತ್ತಾಕ್ಬಿಟ್ಟು ಹೋಗತ್ತ ಗೋಧಿ ಬಿಡಲು ಉಂಟದ, ಮೆಕ್ಕೆತನ ತಂದ ಹಾಕ್ತೇನೆ ಅಂತ ಹೇಳಿ ಹಾಕ್ತೀಯ. ಅದ್ ಹಾಕಿದ್ಮೇಲೆ ಬೆಳೆದಾಗ ಗೋಧಿ ಫಲ ಸಿಗ್ತದ? ಸಿಗಕ್ಕಿಲ್ಲ. ಕೆಲವ್ರು ಹಂಗೆ ದೇವ್ರ ಹತ್ರ ಜಪ ಮಾಡ್ತಾನೆ. ದೇವ್ರು ಹೇಳ್ತಾನ, ಮಗಳೇ ನಿನ್ನ ಗುಣಪಡಿಸ್ತೇನೆ, ಚಿಂತೆ ಮಾಡ್ಬಿಡು. 1 ವಾರ ನೋಡಿ, 2 ವಾರ ನೋಡಿ, 3ನೇ ವಾರಕ್ಕೆ ಇದಾಗಲೇ ನಡಿಗಾಲ ಯಾರು ತೋರಿಸ್ಕೊಳ್ಳೋರ ಹತ್ರ ಹೋದ್ರೆ 4ನೇ ದಿನದಾಗ ಗುಣ ಆಯ್ತು ಅಂತ. ಅಲ್ಲಲ್ಲಿಯೂ ದೇವ್ರ ಮಕ್ಕಳಾಗಿ ಅಲ್ಲಿ ಹೋಗಿ ತೋರ್ಸ್ಕೊಂಡ್ ಬರ್ತಾರ. ತೋರ್ಸ್ಕೊಂಡ್ ಬಂದಾಗ ಗುಣ ಆಗ್ತದ. ಆದ್ರೆ ಗೋಧಿ ಬೆಳೆಯಲ್ಲ, ಅದು ಮೆಕ್ಕೆತನನೇ ಬೆಳೆದು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ನಿಜ ಹೇಳ್ತೇನ್ರಿ, ನನ್ನ ಸಭೆಯಲ್ಲಿ 10 ಜನ ಇದ್ರು ಪರವಾಗಿಲ್ಲ, ನನಗೆ ಚಿಂತೆ ಇಲ್ಲ. 10 ಜನ ಒಳ್ಳೆ ಬೀಜವಾಗಿ ಬದಲಾಗ್ಬೇಕು, ಜೀವ ಉಳ್ಳವರಾಗಿ ಬದಲಾಗ್ಬೇಕು. ನನಗೆ 1000 ಜನ ಇರ್ಬೇಕಂತ ಆಸೆ ಇಲ್ಲ. ಯಾರು ಬರ್ತಾರ ಇಲ್ಲಿ ಅವರು ಜೀವ ಉಳ್ಳವರಾಗಿ ಬದಲಾಗ್ಬೇಕು, ವಾಗ್ದಾನ ನಂಬಿಕಸ್ಥರಾಗ್ಬೇಕು. ಸುಮ್ಮನೇನೋ ಬಂದ್ವಿ ಓದ್ವಿ ಅಲ್ಲ. ಬೈಬಲ್ ಹೇಳ್ತದೆ, ದೇವರ ದಯೆ ಮನುಷ್ಯರ ದಯೆ ಹೊಂದಿಕೊಳ್ಬೇಕು. ಇವತ್ತು ನಮ್ಮೆಲ್ಲರ ಸವಾಲೇನ್ ಗೊತ್ತಾ, ದೇವರ ದಯೆ ಎಲ್ಲರ ಮೇಲಿದೆ, ಮನುಷ್ಯರ ದಯೆ ಇಲ್ಲ. ಕೆಲವರಿಗೆ ಮನುಷ್ಯರ ದಯೆ ಇರ್ಬೇಕಂದ್ರೆ ಎಲ್ಲರ ಸಂಗಡ ಪ್ರೀತಿಯಿಂದ ಇರ್ಬೇಕು. ಯಾರಂದ್ರೆ ಅವ್ರ ಸಂಗಡ ಗಲಾಟೆ ಮಾಡ್ಕೊತೀವಿ, ಯಾರಂದ್ರೆ ಅವ್ರ ಸಂಗಡ ಸಿಟ್ಟು ಮಾಡ್ಕೊತೀವಿ, ಯಾರಂದ್ರೆ ಅವ್ರ ಸಂಗಡ ಮಾತಾಡಂಗಿಲ್ಲ. ಹಲ್ಲೆಲೂಯಾ. ದೇವ್ರ ದಯೆ 1 ಕೋಟಿ ನಿನ್ ಮೇಲೆ ಬಿದ್ದಿದ್ರು ಕೂಡ ಆ ಕೋಟಿನ ತಂದ್ಕೊಡ್ಲಿಕ್ಕೆ ಒಬ್ಬ ಮನುಷ್ಯನ ಕೈ ಬೇಕು. ಆ ದಯೆಯನ್ನು ಕೂಡ ನಾವು ಸಂಪಾದನೆ ಮಾಡಬೇಕು. ಹಲ್ಲೆಲೂಯಾ. ಪಕ್ಕದಲ್ಲಿದ್ದ ಕೈ ಕೊಟ್ಟು ಹೇಳ್ರಿ, ದೇವರ ದಯೆ ಮನುಷ್ಯರ ದಯೆ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಇವೆರಡು ಸಿಗಬೇಕಂದ್ರೆ ನಾವು ಜೀವವನ್ನ ಆಯ್ಕೆ ಮಾಡಬೇಕು, ಆಶೀರ್ವಾದವನ್ನ ಆಯ್ಕೆ ಮಾಡಬೇಕು. ಮರಣವನ್ನ, ಶಾಪವನ್ನ ಬಿಟ್ಟು ನಾವು ಇದನ್ನ ಆಯ್ಕೆ ಮಾಡಿದ್ರೆ ದೇವರು ನಮಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಇಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ.